A very good morning to all my dear viewers. Welcome to my YouTube channel. This is Arun Giredi here. In today's class, we would like to explain one of the important questions in relation with Indian financial market. ಭಾರತೀಯ ಹಣಕಾಸಿನ ಮಾರುಕಟ್ಟೆ ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಕೇಳಿರೋ ಕ್ವಶನನ್ನು ನಾನು ಹೈಲೈಟ್ ಮಾಡಿ ಹೇಳ್ತೀನಿ. ಸೊ ದೋಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. So I will explain one by one, so you can listen or note down the answers as you wish. So before that, please like, share and subscribe my channel. Okay. First question we would like to explain. In previous year it is asked so many times. What is that? What is call money anta ide question. What is call money? ಕರೆಯ ಹಣ ಅಂದರೆ ಏನು ಅಂತ. What is call money? ಕರೆಯ ಹಣ ಅಂದರೆ ಏನು? ಕಾಲ್ ಮನಿ ಈಸ್ ರೆಫರ್ಡ್ ಆ್ಯಸ್ ಅ ಮನಿ ಆ್ಯಟ್ ಕಾಲ್ ಅಂತ ನಾವು ಅಲ್ಲಿ ಕರಿತೀವಿ. ಮನಿ ಆ್ಯಟ್ ಕಾಲ್ ಅಂದರೆ ಇದರ ಅರ್ಥ ಏನು ರೀ? ನೀವು ಯಾವಾಗ ಕರಿತೀರ ಆವಾಗ ಆ ಹಣವನ್ನು ಒದಗಿಸಬೇಕು. ಕರೆದಾಗ ಒದಗಿಸುವ ಹಣ ಅಥವಾ ಹಿಂದಿರುಗಿಸುವ ಹಣ ಅಂತ ಕರಿತೀವಿ. ಆರ್ ಇಟ್ ಎಲ್ಸ್ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಲೋನ್ ವಿಚ್ ಈಸ್ ಡ್ಯೂ ಟು ಪೇಡ್ ಇಮಿಡಿಯೇಟ್ಲಿ ಇನ್ ಆ್ಯಸ್ ದ ಡಿಮಾಂಡೆಡ್ ಬೈ ದ ಲೆಂಡರ್. Not similarly to the term loan, but it is a call money. Schedule of repayment and maturity is there. In simple word we can say call money is a money when it is issued at demanded anta ನಾವು ಅಲ್ಲಿ ಕರಿತೀವಿ. ಈ ವರ್ಡ್ನಲ್ಲಿ ಆನ್ಸರ್ ಐತೆ ನೋಡಿರಿ. when call money is one which is issued at demanded or paid immediately as and when demanded by the lender ಅಂತ. ಸೊ ಕಾಲ್ ಮನಿ ಅಂದ್ರೆ ಯಾವಾಗ ಬೇಡಿಕೆದಾರನಿಂದ ಬೇಡಿಕೆ ಬರುತ್ತದೋ, ಸೊ ಆ ಬೇಡಿಕೆದಾರನಿಂದ ಬೇಡಿಕೆ ಬಂದಾಗ ಒದಗಿಸತಕ್ಕಂಥ ಹಣಕ್ಕೆ ನಾವೇನಂತ ಕರಿತೀವಿ? ಕರೆಯ ಹಣ ಅಂತ ನಾವಲ್ಲಿ ಕರಿತೀವಿ. ಸೊ ಬೇಡಿಕೆದಾರನು ಯಾವಾಗ ಬೇಕಾದರೂ ಬೇಡಿಕೆನ ಇಡ್ಬೋದು, ಅವಾಗ ನಾವು ಹಣವನ್ನು ಒದಗಿಸಬೇಕಾಗತ್ತೆ. ಇಟ್ ಈಸ್ ಅ ಪ್ಯೂರ್ಲಿ ಅ ಶಾರ್ಟ್ ಟರ್ಮ್ ಲೋನ್. ಸೊ ಶಾರ್ಟ್ ಟರ್ಮ್ ಲೋನ್ ಅಂತ ನಾವಲ್ಲಿ ಕರಿತೀವಿ. ಸೊ ನೆನ್ಪಿಟ್ಕೋಬೇಕು, ಇಟ್ ಈಸ್ ಅ ಶಾರ್ಟ್ ಟರ್ಮ್ ಲೋನ್ ಪ್ರೊವೈಡೆಡ್ ಆ್ಯಸ್ ಆ್ಯಂಡ್ ವೆನ್ ಡಿಮಾಂಡೆಡ್. ಇಷ್ಟು ಬರೆದ್ರೆ ಸಾಕು. ಇದು ಕಡಿಮೆ ಅವಧಿಯ ಸಾಲವಾಗಿದ್ದು ಬೇಡಿಕೆ ಇದ್ದಾಗ ಒದಗಿಸತಕ್ಕಂಥ ಸಾಲವಾಗಿದೆ. ಸೊ ಇಲ್ಲಿ ಇನ್ನೊಂದು ಬರ್ತೈತಿ, ಮನಿ ಆಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂತಲೂ ಬರ್ತೈತಿ. ವಿದಿನ್ 14 days ನಾವು ರೀಪೇಮೆಂಟ್ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಮನಿ ಆಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂತೀವಿ. ಬಟ್ ಕಾಲ್ ಮನಿ ಒಳಗೆ ಬರೋದು ಓವರ್ ನೈಟ್ ಮನಿ ಅಂತ ಬರ್ತೈತಿ. ಕಾಲ್ ಮನಿ ಒಳಗೆ ಬರೋದು ಯಾವುದ್ರಿ? ಓವರ್ ನೈಟ್ ಮನಿ. ಅಂದ್ರೆ ವಿದಿನ್ ಅ ಡೇ ಯು ಹ್ಯಾವ್ ಟು ರಿಪೇ ದ ಮನಿ ಅಂತ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಓವರ್ ನೈಟ್ ಮನಿ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಡಿಫೈನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ ಕ್ವಶನ್. ಡಿಫೈನ್ ಸ್ಟಾಕ್ ಎಕ್ಸ್ಚೇಂಜ್, ಷೇರು ವಿನಿಮಯ ಕೇಂದ್ರವನ್ನು ವ್ಯಾಖ್ಯಾನಿಸಿರಿ ಅಂತ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಂದರೆ, ವಾಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್? ಅಕಾರ್ಡಿಂಗ್ ಟು ಸೆಬಿ ಆ್ಯಕ್ಟ್ ಪ್ರಕಾರ ಸ್ಟಾಕ್ ಎಕ್ಸ್ಚೇಂಜ್ ಆರ್ ಅ ಸೆಕ್ಯೂರಿಟಿ ಎಕ್ಸ್ಚೇಂಜ್, ಇಟ್ ಈಸ್ ಅ ಮಾರ್ಕೆಟ್ ವೇರ್ buying and selling of security takes place. Buying and selling of security takes place through the brokers or intermediaries ಅಂತ ನಾವಲ್ಲಿ ಕರಿತೀವಿ. ಸೊ ಮಧ್ಯವರ್ತಿಗಳ ಸಹಾಯದಿಂದ ಪರಸ್ಪರ ಷೇರು ಮತ್ತು ಸಾಲಪತ್ರ ವಿನಿಮಯವಾಗತಕ್ಕಂತಹ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ? ಷೇರು ವಿನಿಮಯ ಕೇಂದ್ರ ಅಂತ ನಾವಲ್ಲಿ ಕರಿತೀವಿ. ಸೊ ಷೇರು ವಿನಿಮಯ ಕೇಂದ್ರ ಅಂತ ಕರಿಬೇಕಂದ್ರೆ ಪರಸ್ಪರ ಷೇರುಗಳು ವಿನಿಮಯವಾಗಬೇಕು. ಇಲ್ಲಿ ಸೆಕ್ಯೂರಿಟಿ ಅಂದರೆ ಏನು ಅಂತ ಒಂದು ವರ್ಡ್ನಲ್ಲಿ ನೆನ್ಪಿಟ್ಕೋಬೇಕಾದ್ರೆ, ಸೆಕ್ಯೂರಿಟಿ ಇನ್ಕ್ಲೂಡ್ಸ್ ಇಟ್ ಮೇ ಬಿ ಶೇರ್ಸ್, ಬಾಂಡ್, ಸ್ಟಾಕ್ ಎಟ್ಸೆಟ್ರಾ. ಓಕೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನಾಯ್ತು ಅರ್ಥ? ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಅ ಪ್ಲೇಸ್ ವೇರ್ ಬಯರ್ ಆ್ಯಂಡ್ ಸೆಲ್ಲರ್ ಆಫ್ ಸೆಕ್ಯೂರಿಟಿ ಕಮ್ ಟುಗೆದರ್ ಟು ಸೆಲ್ ಆ್ಯಂಡ್ ಬೈ ದ ಸೆಕ್ಯೂರಿಟಿ ಅಂತ. ಥ್ರೂ ಬ್ರೋಕರ್ಸ್ ಆರ್ ಇಂಟರ್ಮೀಡಿಯರೀಸ್ ಅಂತ ನಾವಲ್ಲಿ ನೆನ್ಪಿಡ್ಬೇಕು. ಇಷ್ಟು ನೆನ್ಪಿಟ್ಟು 2 ಕೀವರ್ಡ್ ನೆನ್ಪಿಟ್ಬೇಕು. ಬ್ರೋಕರ್ ಬರ್ತಾರೆ, ಬ್ರೋಕರ್ ಸಹಾಯದಿಂದ ಶೇರ್ ಮತ್ತು ಷೇರು ಡಿಬೆಂಚರು ಏನಾಗ್ತವೆ? ಟ್ರೇಡ್ ಆಗ್ತವೆ. ಸೊ ಆ ಪ್ಲೇಸ್ಗೆ ನಾವೇನಂತ ಕರಿಬೇಕ್ರಿ? ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿಬೇಕು. ಇಷ್ಟೇ ನೆನ್ಪಿಟ್ಕೊರಿ. ಷೇರು ಮತ್ತು ಸಾಲಪತ್ರವನ್ನು ವಿನಿಮಯ ಮಾಡತಕ್ಕಂತಹ ಸ್ಥಳಕ್ಕೆ ಷೇರು ವಿನಿಮಯ ಕೇಂದ್ರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾವಲ್ಲಿ ಬರಿಬೋದು, ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬರಿಬೋದು. ನೆಕ್ಸ್ಟ್ ಕ್ವಶನ್ ಏನಿತ್ತು ನೋಡ್ರಿ, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಇದೆ ಕ್ವಶನ್. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಹಣಕಾಸಿನ ವ್ಯವಸ್ಥೆಯ 2 ಲಕ್ಷಣಗಳನ್ನು ಬರೆಯಿರಿ ಅಂತ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಹಣಕಾಸಿನ ವ್ಯವಸ್ಥೆಯ 2 ಲಕ್ಷಣಗಳನ್ನು ಬರೆಯಿರಿ ಅಂತ.
ಸೊ ಫಸ್ಟ್ ಒನ್ ಈಸ್ it encourage savings and investment. First point is it encourage saving and investment. ಉಳಿತಾಯ ಮತ್ತು ಹೂಡಿಕೆಯನ್ನು ಪ್ರೇರೇಪಿಸುತ್ತದೆ. ಮೊದಲೇ ಫೀಚರ್ ಅಂದರೆ ಉಳಿತಾಯ ಮತ್ತು ಹೂಡಿಕೆಯನ್ನು ಪ್ರೇರೇಪಿಸುತ್ತದೆ ಅಥವಾ ಉತ್ತೇಜಿಸುತ್ತದೆ ಅಂತ ಬರಿಬೋದು. ಬರೀ ಪಾಯಿಂಟ್ ಅಷ್ಟೇ ಬರೀಬೇಕು. ಹಾಗಾಗಿ ಪಾಯಿಂಟ್ ಅಷ್ಟೇ ಆಗುತ್ತೆ ನೋಡ್ರಿ. ಇಟ್ ಎನ್ಕರೇಜ್ ಬೋತ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಉಳಿತಾಯ ಮತ್ತು ಹೂಡಿಕೆಯನ್ನು ಪ್ರೇರೇಪಿಸುತ್ತದೆ. Second one, it bring together savers and investors. It bring together savers and investors ಅಥವಾ ಲಿಂಕ್ ಅಂತ ಕರಿತೀವಿ ನಾವು. ಸೊ ಉಳಿತಾಯ ಮತ್ತು ಹೂಡಿಕೆದಾರರನ್ನು ಒಂದೆಡೆ ಸೇರಿಸುತ್ತದೆ. ಉಳಿತಾಯ ಮತ್ತು ಹೂಡಿಕೆದಾರನ ಒಂದೆಡೆ ಸೇರಿಸುತ್ತದೆ ಅಂತ ನಾವಲ್ಲಿ ಕರಿತೀವಿ. ಥರ್ಡ್ ಒನ್ ಈಸ್ ಇಟ್ ಹೆಲ್ಪ್ ಫಾರ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಕರಿತೀವಿ ನಾವು. ಥರ್ಡ್ ಒನ್ ಈಸ್ ಇಟ್ ಹೆಲ್ಪ್ ಫಾರ್ ಕ್ಯಾಪಿಟಲ್ ಫಾರ್ಮೇಷನ್. ಬಂಡವಾಳ ರಚನೆಯನ್ನು ಮಾಡುತ್ತದೆ ಅಂತ. ಥರ್ಡ್ ಒನ್ ಅಂದರೆ ಬಂಡವಾಳ ರಚನೆಯನ್ನು ಮಾಡುತ್ತದೆ. ಇಟ್ ಹೆಲ್ಪ್ ಫಾರ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ. ಆ್ಯಂಡ್ ಫೋರ್ತ್ ಒನ್ ಈಸ್ ಇಟ್ ಫ್ಯಾಸಿಲಿಟೇಟ್ ಎಕ್ಸ್ಪಾನ್ಷನ್ ಫಾರ್ ಫೈನಾನ್ಷಿಯಲ್ ಮಾರ್ಕೆಟ್. ಇಟ್ ಫ್ಯಾಸಿಲಿಟೇಟ್ ಎಕ್ಸ್ಪಾನ್ಷನ್ ಫಾರ್ ಫೈನಾನ್ಷಿಯಲ್ ಮಾರ್ಕೆಟ್. ಹಣಕಾಸಿನ ಮಾರುಕಟ್ಟೆಗೆ ಉತ್ತೇಜನವನ್ನು ನೀಡುತ್ತದೆ ಅಥವಾ ಸಹಾಯವನ್ನು ಒದಗಿಸುತ್ತದೆ ಅಂತ. ಹಣಕಾಸಿನ ಮಾರುಕಟ್ಟೆಗೆ ಉತ್ತೇಜನವನ್ನು ನೀಡುತ್ತದೆ ಅಥವಾ ಸಹಾಯವನ್ನು ಒದಗಿಸುತ್ತದೆ. ಎರಡು ಕೇಳಾರ ನಾ ಕೇಳಿ ನೋಡೋಣ. ಇಟ್ ಬ್ರಿಂಗ್ ಟುಗೆದರ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್. ಇಟ್ ಬ್ರಿಂಗ್ ಕ್ಯಾಪಿಟಲ್ ಫಾರ್ಮೇಷನ್. ಆಮೇಲೆ ಇಟ್ ಎನ್ಕರೇಜ್ ಫಾರ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಉಳಿತಾಯ ಹೂಡಿಕೆಯನ್ನು ಉತ್ತೇಜಿಸುತ್ತದೆ, ಉಳಿತಾಯದಾರರನ್ನು ಒಂದೆಡೆ ಸೇರಿಸುತ್ತದೆ, ಬಂಡವಾಳ ರಚನೆ ಮಾಡುತ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ವಾಟ್ ಡು ಯು ಮೀನ್ ಬೈ ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಇದೆ ನೋಡಿ. ಇದು ಭಾಳ ಸಲ ಕೇಳೋ ಕ್ವಶನ್. ವಾಟ್ ಡು ಯು ಮೀನ್ ಬೈ ನ್ಯೂ ಇಶ್ಯೂ ಮಾರ್ಕೆಟ್? ಇದಕ್ಕೆ ಇನ್ನೊಂದು ಹೆಸರಿದೆ, ಆರ್ ಪ್ರೈಮರಿ ಮಾರ್ಕೆಟ್ ಅಂತಲೂ ಕರಿತೀವಿ. What do you mean by new issue market or primary market? I will repeat once again, and it is a very vital question. What do you mean by new issue market or primary market? ಹೊಸ ನೀಡಿಕೆಯ ಮಾರುಕಟ್ಟೆ ಎಂದರೇನು ಅಥವಾ ಪ್ರಾಥಮಿಕ ಮಾರುಕಟ್ಟೆ ಎಂದರೇನು ಅಂತ ಇದೆ ಕ್ವಶನ್. ಹೊಸ ನೀಡಿಕೆಯ ಮಾರುಕಟ್ಟೆ ಎಂದರೇನು ಅಥವಾ ಪ್ರಾಥಮಿಕ ಮಾರುಕಟ್ಟೆ ಎಂದರೇನು? ಲೆಟ್ ಅಸ್ ಡಿಸ್ಕಸ್ ದ ಆನ್ಸರ್. ನ್ಯೂ ಇಶ್ಯೂ ಮಾರ್ಕೆಟ್ ಈಸ್ ಒನ್ ವೇರ್ the securities are issued for the first time to the general public is called as a new issue market or primary market. Here it means the securities like stocks, bonds are sold to the investor for the first time. That is considered as a primary market ಅಂತ. ಅಂದರೆ ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಷೇರುಗಳಿರ್ಬೋದು, ಸಾಲಪತ್ರಗಳಿರ್ಬೋದು, ಬಾಂಡ್ಗಳಿರ್ಬೋದು ಪ್ರಪ್ರಥಮವಾಗಿ ಮಾರಾಟವಾಗುತ್ತವೆ ಅಥವಾ ಮಾರಾಟವಾಗಲ್ಪಡುತ್ತವೆ. ಅದಕ್ಕೆ ನಾವೇನಂತ ಕರಿತೀವಿ? ಪ್ರಾಥಮಿಕ ಮಾರುಕಟ್ಟೆ ಅಂತ ನಾವಲ್ಲಿ ಕರಿತೀವಿ. ಅಂದರೆ ದಿಸ್ ಮಾರ್ಕೆಟ್ ಈಸ್ ಪ್ಯೂರ್ಲಿ ಡೀಲ್ಸ್ ವಿತ್ ನ್ಯೂ ಇಶ್ಯೂಸ್. ದಟ್ ಈಸ್ ಕಾಲ್ಡ್ ಆಸ್ ಅ ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಇಷ್ಟು ನಾವು ಬರೆದ್ರೆ ಸಾಕು. ಹೊಸ ಷೇರು ಸಾಲಪತ್ರಗಳನ್ನು ನೀಡಿಕೆ ಮಾಡತಕ್ಕಂಥ ಮಾರುಕಟ್ಟೆಗೆ ಹೊಸ ನೀಡಿಕೆಯ ಮಾರುಕಟ್ಟೆ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ಡಿಫೈನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಥವಾ ವಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ. ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ಪೀಪಲ್ ಟ್ರೇಡ್ ದ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಡೆರಿವೇಟಿವ್ಸ್ at a lower cost. In simple word, financial market is a market where the financial instruments are traded. ಇಷ್ಟು ಬರೆದ ಸಾಕು. Where the financial instruments are traded. Now what is that financial instruments? It may be stocks, bonds, materials, etc. Okay. ಹಣಕಾಸಿನ ಆಸ್ತಿಗಳು ಪರಸ್ಪರ ವಿನಿಮಯವಾಗುವ ಮಾರುಕಟ್ಟೆಗೆ ಹಣಕಾಸಿನ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ನೋಡಿ ಏನೈತೆ ಪಾಯಿಂಟ. ಹಣಕಾಸಿನ ಮಾರುಕಟ್ಟೆ ಎಂದರೆ ಪರಸ್ಪರ ಹಣಕಾಸಿನ ಆಸ್ತಿಗಳು ವಿನಿಮಯವಾಗತಕ್ಕಂತಹ ಮಾರುಕಟ್ಟೆಗೆ ಹಣಕಾಸಿನ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ ನಾವು. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗೆ ಇನ್ನೊಂದು ಹೆಸರಿದೆ, ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಇದೆ. ಸೊ ಫೈನಾನ್ಷಿಯಲ್ ಅಸೆಟ್ಸ ಟ್ರೇಡ್ ಆಗತಕ್ಕಂತಹ ಮಾರ್ಕೆಟ್ಗೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಐತೆ, ನೇಮ್ ಎನಿ ಟೂ ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್ ಅಂತ ಇದೆ ನೋಡಿ. ನೇಮ್ ಎನಿ ಟೂ ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್. ಖಾಸಗಿ ವಲಯದ ಪಾರಸ್ಪರಿಕ ನಿಧಿಗಳನ್ನು ಹೆಸರಿಸಿರಿ. ಯಾವುದಾದ್ರೂ ಎರಡು ಖಾಸಗಿ ವಲಯದ ಪಾರಸ್ಪರಿಕ ನಿಧಿಗಳನ್ನು ಹೆಸರಿಸಿರಿ ಅಂತ ನಾವಲ್ಲಿ ಕ್ವಶನ್ ಕೇಳೋರು. ಸೊ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಮೆನಿ, ಭಾಳಷ್ಟು ಅದಾವ, ಒಂದೆರಡು ಹೇಳೋಣ. ಎಕ್ಸಿಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಇದೆ,
ಎಕ್ಸಿಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಆಮೇಲೆ ಬರೋಡಾ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಆಮೇಲೆ DHEL ಅಸೆಟ್ ಮ್ಯಾನೇಜ್ಮೆಂಟ್, ಕೆನರಾ ರೊಬ್ಯಾಕೋ ಅಸೆಟ್ ಮ್ಯಾನೇಜ್ಮೆಂಟ್. ಸೊ ದೀಸ್ ಆರ್ ಆಲ್ ಸಮ್ ಮ್ಯಾನೇಜ್ಮೆಂಟ್ ಮ್ಯೂಚುವಲ್ ಫಂಡ್ ಕಂಪ್ನಿ. ಅಥವಾ ರ್ಯಾಂಬ್ಯಾಕ್ಸಿ ಅಂತ ಇದೆ, ಬಜಾಜ್ ಅಂತ ಇದೆ. ಸೊ ಇವೆಲ್ಲ ಏನು ಎದುರು ಬರ್ತಾರೆ, ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್ ಒಳಗೆ ಬರ್ತಾವೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮ್ಯೂಚುವಲ್ ಫಂಡ್ ಅಂತ ಇದೆ ಮೀನಿಂಗ್. ವಾಟ್ ಈಸ್ ಮ್ಯೂಚುವಲ್ ಫಂಡ್? ಪಾರಸ್ಪರಿಕ ನಿಧಿ ಅಂದರೆ ಏನು ಅಂತ. ಮ್ಯೂಚುವಲ್ ಫಂಡ್ ಮೀನ್ಸ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಸ್ಮಾಲ್ ಸೇವಿಂಗ್ಸ್ ಫ್ರಮ್ ದ ಸ್ಮಾಲ್ ಇನ್ವೆಸ್ಟರ್ಸ್ and that collected amount is reinvested in corporate securities, and that investment leads to profit, and some portion is distributed to the original investor. So that is called as a mutual fund anta. ಪಾರಸ್ಪರಿಕ ನಿಧಿ ಅಂದರೆ ಪರಸ್ಪರ ಸಣ್ಣ ಉಳಿತಾಯದಾರರಿಂದ ಉಳಿತಾಯವನ್ನು ಸಂಗ್ರಹಿಸಿ ಆ ಉಳಿತಾಯ ಮಾಡಿದಂಥ ಹಣವನ್ನು ಕಂಪ್ನಿ ವಲಯಗಳಲ್ಲಿ ಹೂಡಿಕೆ ಮಾಡಿ ಬಂದ ಪ್ರತಿಫಲದಲ್ಲಿ ಕೆಲವು ಭಾಗವನ್ನು ನಾವು ಮೂಲ ಹೂಡಿಕೆದಾರರಿಗೆ ಒದಗಿಸುವ ಪ್ರಕ್ರಿಯೆಗೆ ಪಾರಸ್ಪರಿಕ ನಿಧಿ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ABC 3 ಜನ ಅದಾರ ಅಂತ ತಿಳ್ಕೊರೆ. ಎ ಇನ್ವೆಸ್ಟರ, ಎ ಒಯ್ದು ಬಿ ಒಳಗೆ ಇನ್ವೆಸ್ಟ್ ಮಾಡ್ತಾನೆ, ಮ್ಯೂಚುವಲ್ ಫಂಡ್ ಕಂಪ್ನಿ ಅಂತ ತಿಳ್ಕೊಳ್ಳೋಣ. ಬಿ ಒಯ್ದು ಅದನ್ನೇ ಸಿ ಒಳಗೆ ಇನ್ವೆಸ್ಟ್ ಮಾಡ್ತಾನೆ. ಸೊ ಸಿ ಒಳಗೆ ಬಿ ಇನ್ವೆಸ್ಟ್ ಮಾಡಿರ್ತಾನೆ ಅಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿ. ಸೊ ಸಿದಿಂದ ಬಿ ಪ್ರಾಫಿಟ್ ತೊಗೊಂಡು ಆ ಪ್ರಾಫಿಟ್ ಒಳಗಿನ ಪೋರ್ಷನನ್ನು ಎಕ್ಕೆ ಕೊಡ್ತಾನೆ. ಸೊ ದ್ಯಾಟ್ ಈಸ್ ಅ ಪ್ರೊಸೆಸ್ ಆಫ್ ಮ್ಯೂಚುವಲ್ ಫಂಡ್ ಅಂತ ನಾವಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ನೆನಪಿಟ್ಕೋಬೇಕಾದಂಥ ಅಂಶ ಏನು ಅಂದ್ರೆ, ಸ್ಮಾಲ್ ಸೇವಿಂಗ್ಸನ್ನು ಕಲೆಕ್ಟ್ ಮಾಡ್ತಾರೆ. ಆ ಸ್ಮಾಲ್ ಸೇವಿಂಗ್ಸ್ ಕಲೆಕ್ಟ್ ಮಾಡಿದ್ದನ್ನು ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿದ ಮೇಲೆ ಬಂದಂಥ ಪ್ರಾಫಿಟ್ನಲ್ಲಿ ಸಮ್ ಪೋರ್ಷನನ್ನು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ಒರಿಜಿನಲ್ ಇನ್ವೆಸ್ಟರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ಪ್ರೊಸೆಸ್ಗೆ ನಾವು ಏನಂತ ಕರಿಬೇಕ್ರಿ? ಮ್ಯೂಚುವಲ್ ಫಂಡ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಇದೆ. ವಾಟ್ ಈಸ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್? ಠೇವಣಿ ಪ್ರಮಾಣ ಪತ್ರ ಎಂದರೇನು ಅಂತ ಇದೆ ಕ್ವಶನ್. ವಾಟ್ ಈಸ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್? ಠೇವಣಿ ಪ್ರಮಾಣ ಪತ್ರ ಎಂದರೇನು ಅಂತ. ಸೊ ವಾಟ್ ಈಸ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್? ವಿಲ್ ಡಿಸ್ಕಸ್ ದಟ್. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಈಸ್ ಅ ಸೇವಿಂಗ್ಸ್ ಅಕೌಂಟ್ that holds the fixed amount of money for a fixed period of time. For example, 6 months to 1 year. So that is considered as a certificate of deposit ಅಂತ. ಅಂದರೆ ಏನ್ರಿ, ಸ್ಥಿರ ಅವಧಿಗೆ ಸಂಬಂಧಿಸಿದಂಥ ಪ್ರಮಾಣ ಪತ್ರ, ಉಳಿತಾಯ ಪ್ರಮಾಣ ಪತ್ರವನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕ್ರಿ? ಠೇವಣಿ ಪ್ರಮಾಣ ಪತ್ರ ಅಂತ ಕರಿತೀವಿ. ಸೊ ಈ ಸ್ಥಿರ ಅವಧಿ ಅಂದರೆ ಎಷ್ಟು ಇರ್ಬೋದು ಅಂದರೆ 6 ಮಂತ್ನಿಂದ 1 year ತನಕನೂ ಇರ್ಬೋದು. ಹಿಯರ್ ದ ಇಶ್ಯೂಯಿಂಗ್ ಬ್ಯಾಂಕ್ ಪೇಸ್ ದ ಇಂಟ್ರೆಸ್ಟ್ ವೆನ್ ಯು ರಿಡೀಮ್ ದ ಕ್ಯಾಶ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಸ್ ಇಂಟ್ರೆಸ್ಟ್ ಎರಡು ಅಮೌಂಟು ಕೊಡಬೇಕಾಗತ್ತೆ. ಸೊ ಹಂಗಾಗಿ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಈಸ್ ಆಲ್ಸೋ ಅ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಸೊ ನೆನ್ಪಿಟ್ಕೊರಿ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಈಸ್ ಆಲ್ಸೋ ಅ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಕೂಡ ಹಣದ ಮಾರುಕಟ್ಟೆಯ ಸಲಕರಣೆಯಾಗಿದೆ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇತ್ತು ಕ್ವಶನ್, ಅಥವಾ ಅಸೆಟ್ಸ್ ಅಂತಲೂ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್? ಹಣಕಾಸಿನ ಆಸ್ತಿಗಳು ಅಥವಾ ಹಣಕಾಸಿನ ಸಲಕರಣೆಗಳು ಎಂದರೇನು ಅಂತ ಇದೆ. ಓಕೆ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ದಿ ಅಸೆಟ್ಸ್ that can be traded, or they can also seen as a package of a capital market that may be traded. These assets can be cash or a contractual right to deliver or receive in cash or another type of financial instrument or evidence of one's ownership. ಅಂದರೆ ಇಷ್ಟೆಲ್ಲ ಹೇಳೋದಕ್ಕಿಂತ ಏನಂತ ನೆನಪಿಟ್ಕೋಬೇಕಂದ್ರೆ, ಫೈನಾನ್ಷಿಯಲ್ ಅಸೆಟ್ಸ್ ಆರ್ ದ ಸೆಕ್ಯೂರಿಟೀಸ್ ಟ್ರೇಡೆಡ್. ಅಷ್ಟು ನೆನಪಿಟ್ಕೊಂಡ್ರೆ ಸಾಕು. ಫೈನಾನ್ಷಿಯಲ್ ಅಸೆಟ್ಸ್ ಆರ್ ದ ಸೆಕ್ಯೂರಿಟೀಸ್ ವಿಚ್ ಆರ್ ಟ್ರೇಡೆಡ್, ವಿಚ್ ಆರ್ ಇನ್ ದ ನೇಚರ್ ಆಫ್ ಮಾರ್ಕೆಟೆಬಿಲಿಟಿ ಅಂತ. ಸೊ ಫೈನಾನ್ಷಿಯಲ್ ಹಣಕಾಸಿನ ಆಸ್ತಿಗಳು ಅಂದ್ರೆ ಮಾರಾಟವಾಗಬಲ್ಲ ಹಣಕಾಸಿನ ಸಲಕರಣೆಗಳಿಗೇ ನಾವೇನಂತ ಕರಿತೀವಿ? ಹಣಕಾಸಿನ ಆಸ್ತಿಗಳು ಅಂತ ಕರಿತೀವಿ. ಮಾರಾಟವಾಗಬಲ್ಲನೂ ಇರ್ತಾವೆ, ಮಾರಾಟವಾಗಲಾರ್ದನೂ ಇರ್ತಾವೆ. ಫಾರ್ ಎಕ್ಸಾಂಪಲ್, ಶೇರ್ ಈಸ್ ಅ ಮಾರ್ಕೆಟೇಬಲ್ ಅಸೆಟ್ಸ್. Provident fund, it is a non-marketable asset. Debenture, it is a marketable asset. Company deposits, it is a non-marketable asset.
ಸೊ ಎರಡು ಕೂಡಿದಕ್ಕೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ ಅಥವಾ ಫೈನಾನ್ಷಿಯಲ್ ಅಸೆಟ್. ಫೈನಾನ್ಷಿಯಲ್ ಅಸೆಟ್ ಒಳಗೆ ಮಾರ್ಕೆಟೇಬಲ್ ನೇಚರು ಇರುತ್ತೆ, ನಾನ್ ಮಾರ್ಕೆಟೇಬಲ್ ನೇಚರ್ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿಬೇಕ್ರಿ, ಫೈನಾನ್ಷಿಯಲ್ ಅಸೆಟ್ಸ್, ಹಣಕಾಸಿನ ಆಸ್ತಿಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಕರಿಬೇಕಾದ್ರೆ ದ ಅಸೆಟ್ ನೇಚರ್ ಈಸ್ ಐದರ್ ಟ್ರೇಡೆಡ್ ಆರ್ ನಾನ್ ಟ್ರೇಡೆಡ್, ಐದರ್ ಮಾರ್ಕೆಟೇಬಲ್ ಆರ್ ನಾನ್ ಮಾರ್ಕೆಟೇಬಲ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಬುಲ್ ಅಂತ ಕರಿತೀವಿ ನಾವು, ಅಥವಾ ವಾಟ್ ಈಸ್ ಬುಲ್, ಹೂ ಈಸ್ ಅ ಬುಲ್ ಸ್ಪೆಕ್ಯುಲೇಟರ್ ಅಂತ ಹೇಳ್ಬೋದು, ಅಥವಾ ವಾಟ್ ಈಸ್ ಬುಲ್, ವಾಟ್ ಆ್ಯಕ್ಚುಲಿ ತಪ್ಪಾಗತ್ತೆ, ಹೂ ಈಸ್ ಅ ಬುಲ್ ಸ್ಪೆಕ್ಯುಲೇಟರ್ ಅಂತ. ಅಂದ್ರೆ ತೇಜಿವಾಲ ಅನ್ನಂಗೆ, ಬುಲ್ ಸ್ಪೆಕ್ಯುಲೇಟರ್ ಅಂದ್ರೆ ಏನು ರೀ, ತೇಜಿವಾಲ. ಬುಲ್ ಸಟ್ಟ ವ್ಯಾಪಾರಿ ಅಂದರೆ ಯಾರು ಅನ್ನಂಗೆ ಕ್ವಶನ್. ಬುಲ್ ಸಟ್ಟ ವ್ಯಾಪಾರಿ ಅಂದರೆ ಯಾರು ಅಂದ್ರೆ, ಬುಲ್ ಈಸ್ ಅ ಸ್ಟಾಕ್ ಮಾರ್ಕೆಟ್ ಸ್ಪೆಕ್ಯುಲೇಟರ್. ಫಸ್ಟ್ ಪಾಯಿಂಟ್, bull is a stock market speculator who buy the stock for the expectation that in future the price should be rise anta navalli karitu, and who want to sell it at a higher price in future for making profit. ನೋಡಿ, ಸಿಂಪಲ್ ವರ್ಡ್ನಲ್ಲಿ ಹೇಳ್ಕೊಂಡ್ರೆ, bull is a person who anticipate the future, that's why he buy the security now. After certain time, he has to sell the security at a higher price. Now, what is his anticipation? In future, the price should be rise. ನೋಡಿ, ಎಷ್ಟು ಸಿಂಪಲ್ ಐತೆ ಅಂದರೆ ಇದು. ಬುಲ್ ಸಟ್ಟ ವ್ಯಾಪಾರಿ ಅಂದರೆ ಯಾರು ಅಂದ್ರೆ, ಯಾವ ವ್ಯಕ್ತಿ ಭವಿಷ್ಯದಲ್ಲಿ ಷೇರು ಸಾಲ ಪತ್ರಗಳ ಬೆಲೆಯು ಹೆಚ್ಚುತ್ತದೆ ಎನ್ನುವುದನ್ನು ಪರಿಗಣನೆಗೆ ತೆಗೆದುಕೊಂಡು ಈಗಲೇ ಕೊಂಡುಕೊಳ್ಳತಕ್ಕಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಬುಲ್ ಅಂತ ಕರಿತೀವಿ. ಅಂದ್ರೆ ಫ್ಯೂಚರ್ ಒಳಗೆ ಪ್ರೈಸ್ ಹೆಚ್ಚಾಕೈತೆ ಅಂತ ತಿಳ್ಕೊಂಡು ಈಗ ಯಾರು ಆ ಸೆಕ್ಯೂರಿಟಿನ ಕೊಂಡು ತೊಗೋತಾರಲ್ಲ ಅವಾಗ ನಾವೇನಂತ ಕರಿಬೇಕ್ರಿ, ಬುಲ್ ಸ್ಪೆಕ್ಯುಲೇಟರ್ ಅಂತ ಕರಿತೀವಿ. ಸೊ ಬುಲ್ ಸ್ಪೆಕ್ಯುಲೇಟರ್ ಅಂದ್ರೆ ಏನೈತ್ರಿ ಅರ್ಥ, ಹೀ ಈಸ್ ಅ ಪರ್ಸನ್ ಹೂ ಈಸ್ ಬೈಯಿಂಗ್ ದ ಸೆಕ್ಯೂರಿಟಿ ನೌ ಬಿಕಾಸ್ ಹೀ ಈಸ್ ಎಕ್ಸ್ಪೆಕ್ಟಿಂಗ್ ಫ್ಯೂಚರ್ ರೈಸ್ ಇನ್ ಪ್ರೈಸ್. ಅಷ್ಟೇ ಬರೆದ್ರೆ ಸಾಕು. ಇಲ್ಲಿ ಬರೀಬೇಕಂದ್ರೆ ಎರಡು ವರ್ಡ್ ಮೇನ್ ನೆನಪಿಟ್ಕೋಬೇಕು, ಪರ್ಚೇಸ್ ನೌ ಆ್ಯಂಡ್ ಸೆಲ್ ಇನ್ ಫ್ಯೂಚರ್. ಇಷ್ಟೇ ಐತೆ ವರ್ಡ್. ಈಗ ಕೊಂಡು ತೊಗೋತಾನ, ಭವಿಷ್ಯದಲ್ಲಿ ಮಾರಾಟ ಮಾಡ್ತಾನೆ. ಈಗ ಕೊಂಡು ತೊಗೊಳ್ಳುವಾಗ ಪ್ರೈಸ್ ಕಮ್ಮಿ ಇರ್ತೈತಿ, ಭವಿಷ್ಯದಲ್ಲಿ ಮಾರಾಟ ಮಾಡುವಾಗ ಪ್ರೈಸ ಹೆಚ್ಚಿರ್ತೈತಿ. ಅದ್ರ ನಡುವಿನ ವ್ಯತ್ಯಾಸನ ಅವಾಗೇನು ಸಿಗ್ತೈತಿ ರೀ, ಲಾಭ ಸಿಗ್ತೈತಿ. ಹಾಗಾಗಿ ಅವ ಆ್ಯಂಟಿಸಿಪೇಟ್ ಮಾಡೋದು ಏನು ಅಂದ್ರೆ, ಭವಿಷ್ಯದಲ್ಲಿ ಹೆಚ್ಚಿನ ಲಾಭವಾಗುತ್ತದೆ ಅನ್ನೋದನ್ನು ಅವ ಗಮನಿಸ್ತಾನೆ ಅಂತ. ಅವಾಗ ನಾವು ಬುಲ್ ಸ್ಪೆಕ್ಯುಲೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಅ ಬ್ರೋಕರ್ ಅಂತ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನೈತ್ರಿ, ಹೂ ಈಸ್ ಅ ಬ್ರೋಕರ್ ಅಂತ. ಮಧ್ಯವರ್ತಿ ಎಂದರೆ ಯಾರು ಅಂತ. ಹೂ ಈಸ್ ಅ ಬ್ರೋಕರ್, ಮಧ್ಯವರ್ತಿ ಅಂದರೆ ಯಾರು? ಬ್ರೋಕರ್ ಈಸ್ ಅ ಪರ್ಸನ್ ಆರ್ ಅ ಫರ್ಮ್. ಸೊ ನೆನಪಿಟ್ಕೊರಿ, ಬ್ರೋಕರ್ ಈಸ್ ಅ ಪರ್ಸನ್ ಆರ್ ಫರ್ಮ್ ಹೂ ಅರೇಂಜ್ ದ ಟ್ರಾನ್ಸಾಕ್ಷನ್ ಬಿಟ್ವೀನ್ ಬೈಯರ್ ಆ್ಯಂಡ್ ಸೆಲ್ಲರ್ ಆನ್ ಕಮಿಷನ್ ಬೇಸಸ್ ವೆನ್ ದ ಡೀಲ್ ಈಸ್ ಎಕ್ಸಿಕ್ಯೂಟೆಡ್ ಅಂತ. ಇಟ್ ಮೀನ್ಸ್ broker sometimes act as a seller or a buyer becomes a principal party ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇನ್ ಸಿಂಪಲ್ ವರ್ಡ್, ಬ್ರೋಕರ್ ಈಸ್ ಅ ಇಂಟರ್ಮೀಡಿಯರಿ ಬಿಟ್ವೀನ್ ಬೈಯರ್ ಆ್ಯಂಡ್ ಸೆಲ್ಲರ್ ಅಂತ ನಾವು ಬರಿಬೋದು. ಓಕೆ, ಆನ್ ಕಮಿಷನ್ ಬೇಸಿಸ್. ಮಧ್ಯವರ್ತಿ ಅಥವಾ ದಲ್ಲಾಳಿ ಅಂತ ಕರಿತೀವಿ ಕನ್ನಡ. ದಲ್ಲಾಳಿ ಅಥವಾ ಮಧ್ಯವರ್ತಿ ಎಂದರೆ ಮಾರಾಟಗಾರ ಹಾಗೂ ಕೊಳ್ಳುವವನ ನಡುವೆ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಮಧ್ಯವರ್ತಿ ಅಂತ ಕರಿತೀವಿ. ಸೊ ಇವನು ಮೂಲ ವ್ಯಕ್ತಿಯ ಬದಲಾಗಿ ಮಾರಾಟ ಮಾಡುವ ಕಾರ್ಯದಲ್ಲಿ ತೊಡಗಿರ್ತಾನೆ, ಅವನಿಗೆ ಕಮಿಷನ್ ಸಿಗ್ತಿರತ್ತೆ. ಸೊ ಅವಂಗೆ ನಾವೇನಂತ ಕರಿತೀವಿ, ಬ್ರೋಕರ್ ಅಂತ ಕರಿತೀವಿ. ಸೊ ಬ್ರೋಕರ್ ಅಂತ ಕರಿಬೇಕಾದ್ರೆ ಅವನದು ನೇಚರ್ ಏನಿರ್ಬೇಕು ರೀ, ಹೀ ಶುಡ್ ಟ್ರೇಡ್ ಫಾರ್ ಕಮಿಷನ್ ಬೇಸಿಸ್ನಲ್ಲಿ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಏನಂತ ಕನ್ಸಿಡರ್ ಮಾಡ್ಬೇಕು ರೀ, ಬ್ರೋಕರ್ ಅಂತ. ಸೊ ಐದರ್ ಹಿ ಕ್ಯಾನ್ ಸೆಲ್ ಆರ್ ಬೈ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಅವ ಬ್ರೋಕರ್. ಓಕೆ, ಬ್ರೋಕರ್ ಅಂತ ಕರಿಬೇಕಾದ್ರೆ ಹೀ ಈಸ್ ಐದರ್ ಬೈಯಿಂಗ್ ಆರ್ ಸೆಲ್ಲಿಂಗ್ ಆನ್ ಕಮಿಷನ್ ಬೇಸಿಸ್. ಸೊ ಬೈಯಿಂಗರ ಮಾಡ್ಬೋದು ಅಥವಾ ಸೆಲ್ಲಿಂಗರ ಮಾಡ್ಬೋದು ಕಮಿಷನ್ ಬೇಸಿಸ್ ಮೇಲೆ. ಸೊ ಅವಾಗ ನಾವು ಬ್ರೋಕರ್ ಅಂತ ಕರಿಬೇಕು. ನೆಕ್ಸ್ಟ್ ಕ್ವಶನ್, state the components of financial system. This question is very popular and very important. State the component of financial system. ಹಣಕಾಸಿನ ವ್ಯವಸ್ಥೆಯ ವಿಭಾಗಗಳನ್ನು ಹೆಸರಿಸಿರಿ ಅಂತ. ಹಣಕಾಸಿನ ವ್ಯವಸ್ಥೆಯ ವಿಭಾಗಗಳನ್ನು ಹೆಸರಿಸಿರಿ. State the components of financial system. The answer is number 1, financial market, ಹಣಕಾಸಿನ ಮಾರುಕಟ್ಟೆ.
ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹಣಕಾಸಿನ ಸಂಸ್ಥೆಗಳು. ಫೈನಾನ್ಷಿಯಲ್ ಅಸೆಟ್ಸ್ ಹಣಕಾಸಿನ ಆಸ್ತಿಗಳು. ಆ್ಯಂಡ್ ಲಾಸ್ಟ್ ಒನ್ ಫೈನಾನ್ಷಿಯಲ್ ಸರ್ವೀಸ್ ಹಣಕಾಸಿನ ಸೇವೆಗಳು. ಇನ್ನೊಂದು ಸಲ ಹೇಳ್ತೇನೆ ನೋಡಿರಿ. ನಂಬರ್ 1 ಫೈನಾನ್ಷಿಯಲ್ ಮಾರ್ಕೆಟ್ ಹಣಕಾಸಿನ ಮಾರುಕಟ್ಟೆಗಳು. ನಂಬರ್ 2 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹಣಕಾಸಿನ ಸಂಸ್ಥೆಗಳು. ನಂಬರ್ 3 ಫೈನಾನ್ಷಿಯಲ್ ಅಸೆಟ್ಸ್ ಹಣಕಾಸಿನ ಆಸ್ತಿಗಳು ಅಥವಾ ಇನ್ನೊಂದು ಹೆಸರಿದೆ ಅದಕ್ಕೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಆಮೇಲೆ ಲಾಸ್ಟ್ ಒನ್ ಫೈನಾನ್ಷಿಯಲ್ ಸರ್ವೀಸ್. ಸೊ ದೀಸ್ 4 ಆರ್ ಕಾಲ್ಡ್ ಆಸ್ ದ ಕಾಂಪೋನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಮ್ಯೂಚುವಲ್ ಫಂಡ್ ಅಂತ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಮ್ಯೂಚುವಲ್ ಫಂಡ್. ಪಾರಸ್ಪರಿಕ ನಿಧಿಯ 2 ಲಕ್ಷಣಗಳನ್ನು ಬರೆಯಿರಿ ಅಥವಾ 2 ಫೀಚರ್ಸ್ ಲಕ್ಷಣಗಳನ್ನು ಬರೆಯಿರಿ ಅಂತ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನಾಗ. ಫಸ್ಟ್ ಕ್ವಶನ್ ಈಸ್ ಕನ್ಸಿಸ್ಟೆನ್ಸಿ ಆಫ್ ಅ ಗುಡ್ ಪರ್ಫಾರ್ಮೆನ್ಸ್. ಕನ್ಸಿಸ್ಟೆನ್ಸಿ ಆಫ್ ಅ ಗುಡ್ ಪರ್ಫಾರ್ಮೆನ್ಸ್ ಅಂದರೆ ಉತ್ತಮ ಕಾರ್ಯದಕ್ಷತೆಯನ್ನು ಒದಗಿಸುತ್ತದೆ. ಟ್ರಸ್ಟ್ ವರ್ದಿನೆಸ್ ನಂಬಿಕೆಗೆ ಅರ್ಹವಾಗಿದೆ. ಮೋರ್ ಆಫ್ ಅಸೆಟ್ಸ್ ಹೆಚ್ಚು ಆಸ್ತಿಯನ್ನು ಹೊಂದಿದೆ. ಲಿಕ್ವಿಡಿಟಿ ಇನ್ ನೇಚರ್ ದ್ರವತ್ವವನ್ನು ಹೊಂದಿದೆ. ಪ್ರೊಫೆಷ್ನಲ್ ಇನ್ ನೇಚರ್ ವೃತ್ತಿಪರವಾಗಿದೆ. ನೋಡಿ ಎಷ್ಟು ಬೇಕಾದಷ್ಟು ಬರಿಬೋದು ನಾವು. ಒಂದು ಗುಡ್ ಪರ್ಫಾರ್ಮೆನ್ಸ್ ಉತ್ತಮ ಕಾರ್ಯದಕ್ಷತೆಯನ್ನು ಹೊಂದಿರ್ಬೋದು. ಟ್ರಸ್ಟ್ ವರ್ದಿನೆಸ್ ನಂಬಿಕೆಗೆ ಅರ್ಹವಾಗಿರ್ಬೋದು. ನಂಬರ್ 3 ಪ್ರೊಫೆಷ್ನಲ್ ಇನ್ ನೇಚರ್ ವೃತ್ತಿಪರ ಸ್ವಭಾವವನ್ನು ಹೊಂದಿರ್ಬೋದು. ಮೋರ್ ಆಫ್ ಅಸೆಟ್ಸ್ ಹೆಚ್ಚು ಆಸ್ತಿಯನ್ನು ಹೊಂದಿರ್ಬೋದು. ಸೊ ಇಷ್ಟು ಬರೋದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ನೇಮ್ ಎನಿ 2 ರೆಗ್ಯುಲೇಟರಿ ಅಥಾರಿಟೀಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ನಾವಲ್ಲಿ ಕರಿತೀವಿ. ನೇಮ್ ಎನಿ 2 ರೆಗ್ಯುಲೇಟರಿ ಅಥಾರಿಟೀಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಿಸಿದಂತೆ 2 ನಿಯಂತ್ರಕರನ್ನು ಹೆಸರಿಸಿರಿ ಅಂತ. ರೆಗ್ಯುಲೇಟರಿ ಸಿಸ್ಟಮ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ರೆಗ್ಯುಲೇಟರಿ ಅಥಾರಿಟಿ ನಿಯಂತ್ರಕ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು. ನಂಬರ್ 1 ನೋಡಿರಿ ಇಲ್ಲಿ ಪಾಯಿಂಟ್ ಹೆಂಗೆ ಬರೀಬೇಕಂದ್ರೆ ಇನ್ ಕೇಸ್ ಆಫ್ ಮಾನಿಟರಿ ಪಾಲಿಸಿ ಅಂತ ಬರೀಬೇಕು ಫಸ್ಟ್. ಇನ್ ಕೇಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಆರ್ ಮಾನಿಟರಿ ಪಾಲಿಸಿ ಹಣಕಾಸಿನ ನೀತಿಗೆ ಸಂಬಂಧಿಸಿದಂತೆ ನಮ್ಮ ಡ್ಯಾಶ್ ಹೂ ಈಸ್ ಅ ರೆಗ್ಯುಲೇಟರಿ ಅಥಾರಿಟಿ RBI ಅಂತ ಬರೀಬೇಕು. ಇನ್ ಕೇಸ್ ಆಫ್ ಮಾನಿಟರಿ ಪಾಲಿಸಿ ಹೂ ಈಸ್ ಅ ರೆಗ್ಯುಲೇಟಿಂಗ್ ಅಥಾರಿಟಿ RBI ಅಂತ ಬರೀರಿ. ಹಣಕಾಸಿನ ಆಸ್ತಿಗೆ ಸಂಬಂಧಿಸಿದಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಅ ರೆಗ್ಯುಲೇಟರಿ ಅಥಾರಿಟಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಕಾರವನ್ನು ಹೊಂದಿರುತ್ತದೆ. ಸೆಕೆಂಡ್ ಒನ್, ಇನ್ ಕೇಸ್ ಆಫ್ ಅ ಸೆಕ್ಯೂರಿಟಿ ಮಾರ್ಕೆಟ್. ಇನ್ ಕೇಸ್ ಆಫ್ ಅ ಸೆಕ್ಯೂರಿಟಿ ಮಾರ್ಕೆಟ್, ಸೆಕ್ಯೂರಿಟಿ ಮಾರ್ಕೆಟ್ಗೆ ಸಂಬಂಧಿಸಿದಂತೆ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ಗೆ ಸಂಬಂಧಿಸಿದಂತೆ ಷೇರು ವಿನಿಮಯ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಡ್ಯಾಶ್ ಹೂ ಈಸ್ ಅ ರೆಗ್ಯುಲೇಟರಿ ಅಥಾರಿಟಿ ಸೆಬಿ ಈಸ್ ಅ ರೆಗ್ಯುಲೇಟರಿ ಅಥಾರಿಟಿ ಅಂತ ಬರೀರಿ. ಸೆಬಿ ಈಸ್ ಅ ರೆಗ್ಯುಲೇಟರಿ ಅಥಾರಿಟಿ ಅಂತ. ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಬರೀಬೇಕು. ಆಮೇಲೆ ನಂಬರ್ 3, ಇನ್ಶೂರೆನ್ಸ್ ಇತ್ತಂದರೆ ಏನು, ಯಾರು ರೆಗ್ಯುಲೇಟರಿ. ಇಫ್ ಇನ್ ಕೇಸ್ ಆಫ್ ಅ ಇನ್ಶೂರೆನ್ಸ್ ವಿಮೆ ಇತ್ತಂದ್ರೆ IRDA ಈಸ್ ಅ ರೆಗ್ಯುಲೇಟರಿಂಗ್ ಅಥಾರಿಟಿ. IRDA ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಇಟ್ ಈಸ್ ಅ ಪ್ರಾಪರ್ ಅಥಾರಿಟಿ. ಒಂದು ವೇಳೆ ಟ್ಯಾಕ್ಸ್ ಇತ್ತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಇತ್ತಂದ್ರೆ ಏನಂತ ಕರಿತೀವಿ ನಾವು, ಇನ್ ಕೇಸ್ ಆಫ್ ಅ ಇನ್ಕಮ್ ಟ್ಯಾಕ್ಸ್ CBDT ಅಂತ ಬರೀಬೇಕು. ವಾಟ್ ಈಸ್ ಅ ವರ್ಡ್? CBDT ಅಂತ. ಸೆಂಟ್ರಲ್ ಬೋರ್ಡ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್. ಇಟ್ ಈಸ್ ಅ ರೆಗ್ಯುಲೇಟಿಂಗ್ ಅಥಾರಿಟಿ ಅಂತ. ಸೊ ಇದು ರೆಗ್ಯುಲೇಟಿಂಗ್ ಅಥಾರಿಟಿ ಒಳಗೆ ಬರ್ತೈತಿ. 2 ಮುಖ್ಯವಾಗಿ ಬರೋದು ಸಾಕ, ಒಂದು RBI ಇನ್ನೊಂದು ಸೆಬಿ. ನೆಕ್ಸ್ಟ್ ಕ್ವಶನ್, ಹೂ ಆರ್ ತರ್ವಾನಿವಾಲಾಸ್ ಅಂತ ಇದು ಕ್ವಶನ್. ತರ್ವಾನಿವಾಲಾಗಳು ಅಂದರೆ ಯಾರು ಅಂತ ಈ ಕ್ವಶನ್ ಭಾಳ ಸಲ ಕೇಳ್ತಾರೆ. ಹೂ ಆರ್ ತರ್ವಾನಿವಾಲಾ, ಕನ್ನಡದಾಗೂ ಸೇಮ್ ವರ್ಡ್ ಐತದೆ. ತರ್ವಾನಿವಾಲಾ ಇನ್ ಇಂಡಿಯಾ ದೇರ್ ಆರ್ 2 types ಆಫ್ ಮೆಂಬರ್ಸ್ in a Mumbai Stock Exchange. They are called as brokers and Tarwaniwala. Tarwaniwala act as both jobbers and brokers, and they make transaction on behalf of jobbers, but he may also act as a broker on behalf of public. ಅಂದರೆ ಇದರ ಅರ್ಥ ಏನು ರೀ? Tarwaniwalas are those person who act both jobbers and brokers. So that is called as those are persons are called as the Tarwaniwalas. ಸೊ ಸಿಂಪಲ್ ವರ್ಡ್ನ ನೆನಪಿಟ್ಕೊಳ್ಳಿ. ತರ್ವಾನಿವಾಲಾ ಅಂದರೆ 2 ಕೆಲಸಗಳನ್ನು ಮಾಡ್ಬೋದು ಸಂದರ್ಭಕ್ಕೆ ಅನುಸಾರವಾಗಿ. 2 ಕೆಲಸಗಳಂದ್ರೆ ಏನು ರೀ? ಒಂದು ಸರ್ತಿ ಮೂಲ ಜಾಬರ್ ಆಗಿ ಕೆಲಸ ಮಾಡ್ಬೋದು ಅವರು, ಅಂದರೆ ಅವರೇ ಪರ್ಚೇಸ್ ಮಾಡಿ ಅವರೇ ಮಾರಾಟ ಮಾಡ್ಬೋದು. ಇನ್ನೊಂದು ಸಲ ಏನು ಮಾಡ್ಬೋದು ರೀ, ಅವರು ಬ್ರೋಕರ್ ಆಗಿ ಕೆಲಸ ಮಾಡ್ಬೋದು.
ಸೊ ಅಂದರೆ ಇಲ್ಲಿ ಜಾಬರ್ ಪರವಾಗಿ ಕೆಲಸ ಮಾಡ್ಬೋದು ತರವಾನಿವಾಲಾಸ್, ಅಥವಾ ಪಬ್ಲಿಕ್ ಪರವಾಗಿ ಕೆಲಸ ಮಾಡ್ಬೋದು. ಜಾಬರ್ ಪರವಾಗಿ ಅವರು ಕೆಲಸ ಮಾಡಿದ್ರು ಅಂದ್ರೆ ಅವರು ಪ್ರಾಫಿಟ್ ಸಿಗ್ತಿರುತ್ತೆ. ಆಮೇಲೆ ಪಬ್ಲಿಕ್ ಪರವಾಗಿ ಕೆಲಸ ಮಾಡಿದ್ರು ಅಂದರೆ ಕಮಿಷನ್ ಸಿಗ್ತಿರುತ್ತೆ. ಅಂದರೆ ಓವರಾಲ್ ಇದರ ಅರ್ಥ ಏನು ಅಂದ್ರೆ, ತರವಾನಿವಾಲಾಸ್ ಆರ್ ದೋಸ್ ಪರ್ಸನ್ಸ್ ಹೂ ಆ್ಯಕ್ಟ್ ಬೋತ್ ಜಾಬರ್ಸ್ ಆ್ಯಸ್ ವೆಲ್ ಆ್ಯಸ್ ಬ್ರೋಕರ್ಸ್. ಸೊ ಈ ವರ್ಡ್ ಬರೀಬೇಕು, ಬೋತ್ ಜಾಬರ್ಸ್ ಆ್ಯಸ್ ವೆಲ್ ಆ್ಯಸ್ ಬ್ರೋಕರ್ಸ್. ಯಾವ ವ್ಯಕ್ತಿ ಜಾಬರ್ ಮತ್ತು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾನೆ ಆ ವ್ಯಕ್ತಿಗೆ ನಾವೇನಂತ ಕರಿಬೇಕ್ರಿ, ತರವಾನಿವಾಲಾ ಅಂತ ನಾವಲ್ಲಿ ಕರಿತೀವಿ. ಸೊ ತರವಾನಿವಾಲಾಗಳು ಅಂದರೆ ಯಾರು ಅಂದ್ರೆ, ಯಾವ ವ್ಯಕ್ತಿ ಜಾಬರ್ ಆಗಿಯೂ ಕೆಲಸ ಮಾಡ್ತಾನೆ ಹಾಗೂ ಬ್ರೋಕರ್ ಆಗಿಯೂ ಕೆಲಸ ಮಾಡ್ತಾನೆ ಅವನಿಗೆ ನಾವೇನಂತ ಕರಿಬೇಕ್ರಿ, ತರವಾನಿವಾಲಾಗಳು ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಂದರೆ, ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಹಣಕಾಸಿನ ವ್ಯವಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ ಅಂತ. ಹಣಕಾಸಿನ ವ್ಯವಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ. ಫಸ್ಟ್ ಪಾಯಿಂಟ್ ಈಸ್, ಇಟ್ ಪ್ರೊವೈಡ್ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಬರೀರಿ. ಇಟ್ ಪ್ರೊವೈಡ್ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಂದರೆ ಇತ್ಯರ್ಥದ ಮಾರ್ಗವನ್ನು ಒದಗಿಸುವುದು ಇದರ ಉದ್ದೇಶ. ಫಸ್ಟ್ ಒನ್, ಹಣಕಾಸಿನ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಇತ್ಯರ್ಥವನ್ನು ನಿರ್ವಹಿಸುತ್ತದೆ ಅಂತ ಬರೋದು ಸಾಕು. ಇತ್ಯರ್ಥ ನಿರ್ವಹಿಸುವ ವ್ಯವಸ್ಥೆ ಅಂತ ನಾವಲ್ಲಿ ಬರಿಬೋದು. ಸೆಕೆಂಡ್ ಒನ್, ಇಟ್ ಆ್ಯಕ್ಟ್ ಆ್ಯಸ್ ಅ ಮೊಬಿಲೈಸ್ ಆ್ಯಂಡ್ ಅಲೋಕೇಟ್ ಆಫ್ ಸೇವಿಂಗ್. ಇಟ್ ಆ್ಯಕ್ಟ್ ಆ್ಯಸ್ ಅ ಮೊಬಿಲೈಸ್ ಆ್ಯಂಡ್ ಅಲೋಕೇಟ್ ಆಫ್ ಸೇವಿಂಗ್. ಉಳಿತಾಯವನ್ನು ಪಡೆದು ಉಳಿತಾಯವನ್ನು ಸಂಗ್ರಹಿಸುತ್ತದೆ ಅಂತ ನಾವಲ್ಲಿ ಕರಿತೀವಿ. ಸೊ ಉಳಿತಾಯವನ್ನು ಪಡೆದು ಉಳಿತಾಯವನ್ನು ವಿಕೇಂದ್ರೀಕರಿಸುತ್ತದೆ ಅಂತ ನಾವಲ್ಲಿ ಬರಿಬೋದು. ಆಮೇಲೆ ಇಟ್ ಅಲೋಕೇಟ್ ಸೇವಿಂಗ್ಸ್ ಟು ಪ್ರೊಡ್ಯೂಸರ್ ಆ್ಯಸ್ ವೆಲ್ ಆ್ಯಸ್ ಯೂಸರ್ಸ್ ಅಂತ. ಸೊ ಹಣವನ್ನು ಪಡೆಯತಕ್ಕಂಥ ವ್ಯಕ್ತಿಗಳಿಗೆ ಇದು ಪ್ರೇರೇಪಣೆಯನ್ನು ಒದಗಿಸುತ್ತದೆ. ಆಮೇಲೆ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಹೇಳಿವಿ. ಇಟ್ ಪ್ರೊವೈಡ್ ದ ಕ್ಯಾಪಿಟಲ್ ಫಾರ್ಮೇಷನ್. ಅನದರ್ ಆಬ್ಜೆಕ್ಟಿವ್ ಈಸ್ ಕ್ಯಾಪಿಟಲ್ ಫಾರ್ಮೇಷನ್. ಬಂಡವಾಳವನ್ನು ರಚನೆಯನ್ನು ಮಾಡುವುದು ಅದರ ಉದ್ದೇಶ ಅಂತ ನಾವಲ್ಲಿ ಬರಿಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಇದೆ. ವಾಟ್ ಈಸ್ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ. ತೆರೆದಿಟ್ಟ ಪಾರಸ್ಪರಿಕ ನಿಧಿ ಅಂದರೆ ಏನು ಅಂತ. ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಈಸ್ ಒನ್ ವಿಚ್ ಈಸ್ ಓಪನ್ ಫಾರ್ ಸಬ್ಸ್ಕ್ರಿಪ್ಷನ್ ಆರ್ ಅ ರೀಪರ್ಚೇಸ್ ಆನ್ ಆಲ್ time or continuous basis. This scheme does not have any fixed period of time like 24/7. So here investor can continuously trade, continuously buy and sell. So that is considered as a open-ended mutual fund. ತೆರೆದಿಟ್ಟ ಪಾರಸ್ಪರಿಕ ನಿಧಿ ಅಂದರೆ ಯಾವುದೇ ಸಂದರ್ಭದಲ್ಲೂ ಮಾರಾಟ ಮಾಡಲು ಹಾಗೂ ಕೊಂಡುಕೊಳ್ಳಲು ಯಾವುದೇ ನಿರ್ಬಂಧನೆ ಇರುವುದಿಲ್ಲ. ಯಾವ ಬೇಕಾದ ಸಂದರ್ಭದಲ್ಲೂ ಮಾರಾಟ ಮಾಡಬಹುದು ಮತ್ತು ಕೊಂಡುಕೊಳ್ಳಬಹುದು. ಅದಕ್ಕೆ ನಾವೇನಂತ ಕರಿತೀವಿ, ತೆರೆದಿಟ್ಟ ಪಾರಸ್ಪರಿಕ ನಿಧಿ ಅಂತ. ಸೊ ಇನ್ ಸಿಂಪಲ್ ವರ್ಡ್, ಓಪನ್ ಎಂಡೆಡ್ ಸ್ಕೀಮ್ನಲ್ಲಿ ಯಾರು ಎಷ್ಟು ಬೇಕಾದಷ್ಟು ಇನ್ವೆಸ್ಟ್ ಮಾಡ್ಬೋದು, ಯಾವಾಗ ಬೇಕಾದರೂ ಬರ್ಬೋದು, ಇರುವಾಗ ಯಾವಾಗ ಬೇಕಾದರೂ ಹೋಗ್ಬೋದು. ಸೊ ಯಾವುದೇ ಲಿಮಿಟ್ ಇರೋಂಗಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ. ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಇದು ಕ್ವಶನ್ ಭಾಳ ಸಲ ಕೇಳ್ತಾರೆ. ಫೈನಾನ್ಷಿಯಲ್ ಸಿಸ್ಟಮ್, ಹಣಕಾಸಿನ ವ್ಯವಸ್ಥೆ ಅಂದರೆ ಏನು. ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಅ ಸೆಟ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವೀಸ್ ಫಾರ್ ದ ಪರ್ಪಸ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ನಾವಲ್ಲಿ ಬರೋದು ಸಾಕು. ಅಂದರೆ ಏನು ರೀ, ಹಣಕಾಸಿನ ವ್ಯವಸ್ಥೆ ಅಂದರೆ ಹಣಕಾಸಿನ ಮಾರುಕಟ್ಟೆ, ಹಣಕಾಸಿನ ಆಸ್ತಿಗಳು, ಹಣಕಾಸಿನ ಸೇವೆಗಳು ಹಾಗೂ ಹಣಕಾಸಿನ ಸಂಸ್ಥೆಗಳು, ಈ 4 ಅಂಶಗಳ ಮಿಶ್ರಣವಾಗಿದ್ದು ಇದರ ಮೂಲ ಉದ್ದೇಶವೆಂದರೆ ಉಳಿತಾಯ ಮತ್ತು ಹೂಡಿಕೆಯನ್ನು ಮಾಡುವುದಾಗಿದೆ ಅಂತ ನಾವಲ್ಲಿ ಬರೀಬೇಕು. ಸೊ ಇದು ಹಣಕಾಸಿನ ವ್ಯವಸ್ಥೆಯ ಅಂದರೆ ಏನು ಅಂತ. ಇಟ್ ಈಸ್ ಅ ಸೆಟ್ ಆಫ್ ಆರ್ ಎಲಿಮೆಂಟ್ಸ್ ಆಫ್ 4 ಪಾರ್ಟ್ಸ್. ಆ 4 ಪಾರ್ಟ್ಸನ್ನು ಬರೀಬೇಕು. ಮಾರ್ಕೆಟ್, ಇನ್ಸ್ಟಿಟ್ಯೂಷನ್, ಅಸೆಟ್ಸ್ ಆ್ಯಂಡ್ ಸರ್ವಿಸ್. ನೆಕ್ಸ್ಟ್ ಕ್ವಶನ್, ಹೂ ಆರ್ ದ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಇತ್ತು ಕ್ವಶನ್. ಹೂ ಆರ್ ದ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಹಣಕಾಸಿನ ಮಧ್ಯವರ್ತಿಗಳು ಅಂದರೆ ಯಾರು ಅಂತ. ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆರ್ ದ ಪರ್ಸನ್ಸ್ ದ್ಯಾಟ್ ಸರ್ವ್ಸ್ ಆಸ್ ಅ ಮಿಡಲ್ ಮೆನ್ ಬಿಟ್ವೀನ್ ಇನ್ವೆಸ್ಟರ್ಸ್ ಆರ್ ಬಾರೋವರ್ಸ್ ಅಂತ ನಾವಲ್ಲಿ ಬರಿತೀವಿ. ಸೊ ಇಲ್ಲಿ ನಾವು ಏನು ನೆನ್ಪಿಟ್ಕೋಬೇಕು ಅಂದ್ರೆ, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆರ್ ದೋಸ್ ಪರ್ಸನ್ಸ್ ಹೂ ಆ್ಯಕ್ಟ್ ಆಸ್ ಅ ಮೀಡಿಯೇಟ್ ಬಿಟ್ವೀನ್
ನೀಡಿ ಪಾರ್ಟೀಸ್ ಅಥವಾ ನೀಡಿ ಪರ್ಸನ್ಸ್ ಅಂತ ಬರೋದು ಸಾಕಿಲ್ಲ. ಯಾವ ವ್ಯಕ್ತಿಗಳಿಗೆ ಅವಶ್ಯಕತೆ ಇದೆ ಆ ವ್ಯಕ್ತಿಗಳ ನಡುವೆ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಮಧ್ಯವರ್ತಿಗಳಾಗಿರುತ್ತಾರೆ. ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂದರೆ ದೋಸ್ ಬಾರೋವರ್ಸ್ ಆರ್ ಲೆಂಡರ್ ಅಂತ ಬರೋದು ಸಾಕು. ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆರ್ ದೋಸ್ ಪರ್ಸನ್ಸ್ ಹೂ ಆ್ಯಕ್ಟ್ ಆಸ್ ಅ ಮೀಡಿಯೇಟ್ ಬಿಟ್ವೀನ್ ಬಾರೋವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಹಣವನ್ನು ಕೊಂಡುಕೊಳ್ಳುವ ವ್ಯಕ್ತಿಗಳ ನಡುವೆ, ಹಣವನ್ನು ಠೇವಣಿ ಮಾಡುವ ವ್ಯಕ್ತಿಗಳ ನಡುವೆ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ವ್ಯಕ್ತಿಗಳಿಗೆ ಹಣಕಾಸಿನ ಮಧ್ಯವರ್ತಿಗಳು ಅಂತ ನಾವಲ್ಲಿ ಕರಿತೀವಿ. ಎಕ್ಸಾಂಪಲ್ ಬರಿಬೋದು ನೀವು. ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕುಗಳು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಹೂಡಿಕೆ ಬ್ಯಾಂಕುಗಳು, ಸ್ಟಾಕ್ ಬ್ರೋಕರ್ಸ್ ಮಧ್ಯವರ್ತಿಗಳು. ಸೊ ಇವರೆಲ್ಲ ಮ್ಯೂಚುವಲ್ ಫಂಡ್, ಪಾರಸ್ಪರಿಕ ನಿಧಿ, ಇವರೆಲ್ಲ ಯಾರು ಇಂಟರ್ಮೀಡಿಯರೀಸ್ನ. ಸೊ ಹಾಗಾಗಿ ಇಂಟರ್ಮೀಡಿಯರೀಸ್ ಅಂತಂದರೆ ಇಬ್ಬರ ನಡುವೆ ಕೆಲಸ ಮಾಡ್ತಾರೆ ಅವರು. ಸೊ ಡೆಪಾಸಿಟರ್ ಆ್ಯಂಡ್ ಬರೋವರ್ ಇರ್ಬೋದು ಅಥವಾ ಇನ್ವೆಸ್ಟರ್ ಆ್ಯಂಡ್ ಬರೋವರ್ ಇರ್ಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಟ್ರೆಜರಿ ಬಿಲ್ ಅಂತ ಇದೆ. ಖಜಾನೆಯ ಹುಂಡಿ ಅಂದರೆ ಏನು ಅಂತ. ಟ್ರೆಜರಿ ಬಿಲ್ ಈಸ್ ಅ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಬರೀಬೇಕು. ಫಸ್ಟ್ ಪಾಯಿಂಟ್, ಟ್ರೆಜರಿ ಬಿಲ್ ಈಸ್ ಅ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಖಜಾನೆಯ ಹುಂಡಿ ಅಂದರೆ ಹಣದ ಮಾರುಕಟ್ಟೆಯ ಸಲಕರಣೆಯಾಗಿದ್ದು ವಿಚ್ ಈಸ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದಿಂದ ಹೊರಡಿಸಿರ್ತಕ್ಕಂತಹ, ಭಾರತ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಯಾಗಿರುತ್ತದೆ. ಇಟ್ ಈಸ್ ಅ ಪ್ರಾಮಿಸರಿ ನೋಟ್ ವಿತ್ ಅ ಗ್ಯಾರಂಟೀಡ್ ರೀಪೇಮೆಂಟ್ ಆಟ್ ಅ ಲೇಟರ್ ಡೇಟ್. ಅಂದರೆ ಇದು ಗ್ಯಾರಂಟಿಯಿಂದ ಕೂಡಿರ್ತಕ್ಕಂಥ ಒಂದು ಸಲಕರಣೆ. ಆಫ್ಟರ್ ಸಮ್ ಟೈಮ್ ನೀವು ಅದನ್ನು ರೀಪೇ ಮಾಡಬೇಕಾಗತ್ತೆ. ಫಂಡ್ ಈಸ್ ಕಲೆಕ್ಟೆಡ್ ಆ್ಯಂಡ್ ಯೂಸ್ ಟು ಮೀಟ್ ದ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಆಫ್ ಗೌರ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇದು ಟು ಮೀಟ್ ದ ಶಾರ್ಟ್ ಟರ್ಮ್ ಫಿಸ್ಕಲ್ ಡೆಫಿಸಿಟ್ ಅಂತ ಬರಿಬೋದು ನೀವು. ಅದು ಸಿಂಪಲ್ ಲೈನ್ ಹೇಳ್ತೀನಿ. ಟ್ರೆಜರಿ ಬಿಲ್ ಈಸ್ ಅ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಇಶ್ಯೂಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ಮೀಟ್ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಆಫ್ ದ ಗೌರ್ಮೆಂಟ್. ಇಷ್ಟು ಬರೋದ್ರೆ ಸಾಕು. ಅಂದರೆ ಏನು ರೀ, ಖಜಾನೆಯ ಹುಂಡಿ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಹೊರಡಿಸಿರತಕ್ಕಂಥ ಸಲಕರಣೆಯಾಗಿದ್ದು, ಹಣದ ಮಾರುಕಟ್ಟೆಯ ಸಲಕರಣೆಯಾಗಿದ್ದು, ಇಲ್ಲಿ ಕಡಿಮೆ ಅವಧಿಯವರೆಗೆ ಸರ್ಕಾರದ ಅವಶ್ಯಕತೆಯನ್ನು ಇದು ಈಡೇರಿಸುತ್ತದೆ ಅಂತ. ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಐತಿ ಅಂತ ಬರೀಬೇಕು. ಸೊ ಟ್ರೆಜರಿ ಬಿಲ್ ಈಸ್ ಅ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ವಿಚ್ ಮೀಟ್ ದ ನೀಡ್ ಆಫ್ ಅ ಗೌರ್ಮೆಂಟ್ ಟು ಮೀಟ್ ದ ಶಾರ್ಟ್ ಟರ್ಮ್ ಫಿಸ್ಕಲ್ ಪಾಲಿಸಿ. ಕಡಿಮೆ ಅವಧಿಯ ಹಣದ ಅವಶ್ಯಕತೆಯನ್ನು ಇದು ಪೂರೈಸತಕ್ಕಂಥ ಒಂದು ಸಲಕರಣೆ ಅಂತ ನಾವಲ್ಲಿ ಕರಿತೀವಿ. ಟ್ರೆಜರಿ ಬಿಲ್ಲು ಭಾಳಷ್ಟು ಬರ್ತಾವೆ. 14 days ಟ್ರೆಜರಿ ಬಿಲ್ ಅಂತ ಇದೆ, 91 days ಟ್ರೆಜರಿ ಬಿಲ್ ಇದೆ, 182 days ಟ್ರೆಜರಿ ಬಿಲ್ ಇದೆ, 364 days ಟ್ರೆಜರಿ ಬಿಲ್ ಕೂಡ ಇದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಐತಿ. ವಿದೇಶಿ ವಿನಿಮಯ ಮಾರುಕಟ್ಟೆ ಅಂದರೆ ಏನು ಅಂತ. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಥವಾ ಫಾರೆಕ್ಸ್ ಮಾರ್ಕೆಟ್ ಅಂತಲೂ ಕರಿತೀವಿ. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಅ ಇನ್ಸ್ಟಿಟ್ಯೂಷನ್ ಫಾರ್ ದ ಎಕ್ಸ್ಚೇಂಜ್ ಆಫ್ ಒನ್ ಕಂಟ್ರೀಸ್ ಕರೆನ್ಸಿ ವಿತ್ ದ್ಯಾಟ್ ಆಫ್ ಅನದರ್ ಕಂಟ್ರಿ ಕರೆನ್ಸಿ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇಲ್ಲಿ ಇಟ್ ಈಸ್ ಅ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಮಾರ್ಕೆಟ್ ಬಿಕಾಸ್ ಆಫ್ ಡಿಫ್ರೆಂಟ್ ಕರೆನ್ಸಿ ಅಂತ. ಸೊ ಇದರ ಅರ್ಥ ಏನು ರೀ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟಿ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಟೇಕ್ಸ್ ಪ್ಲೇಸ್. ಇಷ್ಟು ಬರೀಬೇಕು ನಾವು. ಡಿಫ್ರೆಂಟ್ ಕಂಟ್ರೀಸ್ ಸೆಕ್ಯೂರಿಟಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಟೇಕ್ಸ್ ಪ್ಲೇಸ್. ವಿವಿಧ ದೇಶಗಳ ಹಣಕಾಸಿನ ಸಲಕರಣೆಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳತಕ್ಕಂತಹ ಮಾರುಕಟ್ಟೆಗೆ ವಿದೇಶಿ ವಿನಿಮಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿಬೇಕಾದ್ರೆ ದ ಮಾರ್ಕೆಟ್ ವಿಚ್ ಎಕ್ಸ್ಚೇಂಜ್ ದ ಡಿಫ್ರೆಂಟ್ ಕರೆನ್ಸೀಸ್ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರಿ ಅಂತ ಬರಿಬೋದು ನಾವು. ವಿವಿಧ ದೇಶಗಳಿಗೆ ಸಂಬಂಧಿಸಿದಂತೆ ಹಣದ ಸಲಕರಣೆಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳತಕ್ಕಂತಹ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ, ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಿಬೆಂಚರ್ ಅಂತ ಇದೆ. ವಾಟ್ ಈಸ್ ಡಿಬೆಂಚರ್? ಸಾಲ ಪತ್ರ ಅಂದರೆ ಏನು ಅಂತ. ಡಿಬೆಂಚರ್ ಈಸ್ ಅ ಡಿಬೆಂಚರ್ ಈಸ್ ಅ ಲಾಂಗ್ ಟರ್ಮ್ ಡೆಟ್ ಅಂತ ಬರೋದು ಸಾಕು. ಡಿಬೆಂಚರ್ ಈಸ್ ಅ ಲಾಂಗ್ ಟರ್ಮ್ ಬಾರೋವಿಂಗ್, ದೀರ್ಘಾವಧಿಯ ಸಾಲವಾಗಿದೆ ಅಂತ. ಡಿಬೆಂಚರ್ ಈಸ್ ಅ ಲಾಂಗ್ ಟರ್ಮ್ ಬಾರೋವಿಂಗ್. ಅಥವಾ ಇನ್ನೂ ಒಂದು ವರ್ಡ್ ಬರೀಬೇಕಂದ್ರೆ ಡಿಬೆಂಚರ್ ಈಸ್ ಅ ಎಕ್ನಾಲೇಜ್ಮೆಂಟ್ ಆಫ್ ಡೆಟ್ ಅಂತ ಬರಿಬೋದು. ಡಿಬೆಂಚರ್ ಈಸ್ ಕಾಲ್ಡ್ ಆಸ್ ಅ ಎಕ್ನಾಲೇಜ್ಮೆಂಟ್ ಆಫ್ ಡೆಟ್. ಸಾಲಪತ್ರವೆಂದರೆ ಸಾಲಕ್ಕೆ ಇರತಕ್ಕಂಥ ದೃಢೀಕರಣ ಅಂತ ನಾವಲ್ಲಿ
ಕರಿತೀವಿ. ಸೊ ಡಿಬೆಂಚರ್ ಈಸ್ ಅ ಲಾಂಗ್ ಟರ್ಮ್ ಬಾರೋವಿಂಗ್ ಆರ್ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್. ದೀರ್ಘಾವಧಿಯ ಸಾಲ ಅಥವಾ ಭದ್ರತಾ ಸಾಲ ಅಂತ ನಾವಲ್ಲಿ ಕರಿತೀವಿ. ಸೊ ಅದಕ್ಕೆ ನಾವು ಸಾಲ ಪತ್ರ ಅಂತ ಕರಿತೀವಿ. ಆ್ಯಂಡ್ ದ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಪೇಡ್ ಆನ್ ಡಿಬೆಂಚರ್. ಸಾಲ ಪತ್ರದ ಮೇಲೆ ಯಾವಾಗಲೂ ಸ್ಥಿರ ಬಡ್ಡಿಯನ್ನು ಒದಗಿಸಲಾಗುತ್ತದೆ. ಸೊ ಅದಕ್ಕೆ ನಾವೇನಂತ ಕರಿಬೇಕ್ರಿ? ಡಿಬೆಂಚರ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಬುಕ್ ಬಿಲ್ಡಿಂಗ್ ಅಂತ ಇದೆ. ವಾಟ್ ಈಸ್ ಬುಕ್ ಬಿಲ್ಡಿಂಗ್? ಬುಕ್ ಬಿಲ್ಡಿಂಗ್ ಕನ್ನಡದಾಗೂ ಹಾಗೆ ಕರಿತೀವಿ, ಬುಕ್ ಬಿಲ್ಡಿಂಗ್ ಅಂತ ನಾವು ಕರಿತೀವಿ. ಬುಕ್ ಬಿಲ್ಡಿಂಗ್, ಇಟ್ ಈಸ್ ಅ ಪ್ರೊಸೆಸ್ ಬೈ ವಿಚ್ ಅಂಡರ್ ರೈಟರ್ ಅಟೆಂಪ್ಟ್ ಟು ಡಿಟರ್ಮೈನ್ ದ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ ಆಟ್ ಇನಿಷಿಯಲ್ ಸ್ಟೇಜ್ ಅಥವಾ ಇನಿಷಿಯಲ್ ಪ್ರೈಸ್. ಸೊ ಇದು ಆಲ್ರೆಡಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಒಂದು ವಿಡಿಯೋದಲ್ಲಿ ನಾವು ಬುಕ್ ಬಿಲ್ಡಿಂಗ್ ಪ್ರೊಸೆಸ್. ಬಟ್ ಇಲ್ಲಿ 2 ಮಾರ್ಕ್ಸ್ ಇದೆ, ನೋಡ್ರಿ ಅಷ್ಟೇ. ಬುಕ್ ಬಿಲ್ಡಿಂಗ್, ಇಟ್ ಈಸ್ ಅ ಆಕ್ಟಿವಿಟಿ ಆರ್ ಪ್ರೊಸೆಸ್ ಆಫ್ ಡಿಟರ್ಮೈನಿಂಗ್ ದ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ. ಸೊ ವರ್ಡ್ ನೆನಪಿಟ್ಕೊರಿ, ಡಿಟರ್ಮೈನಿಂಗ್ ದ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ. ಹೂ ಈಸ್ ಗೋಯಿಂಗ್ ಟು ಡಿಟರ್ಮೈನ್ ದ ಪ್ರೈಸ್ ಆಫ್ ಸೆಕ್ಯೂರಿಟಿ? ಅಂಡರ್ ರೈಟರ್ ಈಸ್ ಗೋಯಿಂಗ್ ಟು ಡಿಟರ್ಮೈನ್ ದ ಪ್ರೈಸ್ ಆಫ್ ಸೆಕ್ಯೂರಿಟಿ. ಸೊ ಇಲ್ಲಿ ನಾವು ಏನು ನೆನಪಿಟ್ಕೋಬೇಕು ಅಂದ್ರೆ, ಬುಕ್ ಬಿಲ್ಡಿಂಗ್ ಅನ್ನೋದು ಒಂದು ಪ್ರಕ್ರಿಯೆ ಆಗಿದ್ದು, ಈ ಬುಕ್ ಬಿಲ್ಡಿಂಗ್ ಪ್ರಕ್ರಿಯೆಯಲ್ಲಿ ಬೆಲೆಯನ್ನು ನಿಗದಿಪಡಿಸಲಾಗುತ್ತದೆ. ಈ ಬೆಲೆಯನ್ನು ಷೇರುಗಳಿಗೆ ಸಂಬಂಧಪಟ್ಟಂಥ ಬೆಲೆಯನ್ನು ನಿಗದಿಪಡಿಸ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಅಂಡರ್ ರೈಟರ್, ಒಟ್ಟುಕೊಳ್ಳುವ ವ್ಯಕ್ತಿ ಅಂತ ಕರಿತೀವಿ. ಸೊ ಈ ಒಟ್ಟುಕೊಳ್ಳುವ ವ್ಯಕ್ತಿಯು ಷೇರಿಗೆ ಸಂಬಂಧಿಸಿದಂತೆ ಬೆಲೆಯನ್ನು ನಿಗದಿಪಡಿಸುತ್ತಾರೆ ಅಂತ ನಾವಲ್ಲಿ ಬರಿಬೋದು. ನೆಕ್ಸ್ಟ್ ಕ್ವಶನ್ ಆಫ್ 2 ಮಾರ್ಕ್ಸ್ ಕ್ವಶನ್ ಈಸ್, ವಾಟ್ ಈಸ್ ಸೆಕೆಂಡರಿ ಮಾರ್ಕೆಟ್ ಅಂತ ಇದೆ. ದ್ವಿತೀಯ ಮಾರುಕಟ್ಟೆ ಅಂದರೆ ಏನು ಅಂತ. ಸೆಕೆಂಡರಿ ಮಾರ್ಕೆಟ್ ಈಸ್ ಒನ್ ವೇರ್ ದ ಇನ್ವೆಸ್ಟರ್ ಬೈ ಆ್ಯಂಡ್ ಸೆಲ್ ದ ಸೆಕ್ಯೂರಿಟಿ ವಿಚ್ ಈಸ್ ಆಲ್ರೆಡಿ ಓನ್ ಆರ್ ಎಕ್ಸಿಸ್ಟೆಡ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಕರಿತೀವಿ. ಸೊ ಎಕ್ಸಿಸ್ಟೆಡ್ ಮಾರ್ಕೆಟ್ನಲ್ಲಿರ್ತಕ್ಕಂಥ ಶೇರ್ಸು ಟ್ರೇಡ್ ಆಯಿತು ಅಂದ್ರೆ ಅದಕ್ಕೆ ನಾವೇನಂತ ಕರಿಬೇಕ್ರಿ? ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ದ್ವಿತೀಯ ಮಾರುಕಟ್ಟೆ ಅಂತ ಕರಿಬೇಕಾದ್ರೆ ಈಗಾಗಲೇ ಅಸ್ತಿತ್ವದಲ್ಲಿರತಕ್ಕಂತಹ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಷೇರು ಸಾಲಪತ್ರಗಳು ವಿನಿಮಯವಾದರೆ ಅದಕ್ಕೆ ನಾವೇನಂತ ಕರಿಬೇಕ್ರಿ? ದ್ವಿತೀಯ ಮಾರುಕಟ್ಟೆ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟಿ? ಲಿಸ್ಟಿಂಗ್ ಆಫ್ ಶೇರ್ಸ್ ಅಂತ ಇದೆ. ಷೇರುಗಳ ಯಾದೀಕರಣ ಅಂದರೆ ಏನು ಅಂತ. ವಾಟ್ ಈಸ್ ಲಿಸ್ಟಿಂಗ್ ಆಫ್ ಶೇರ್ಸ್? ಷೇರುಗಳ ಯಾದೀಕರಣ. ಸೊ ಲಿಸ್ಟಿಂಗ್ ಆಫ್ ಶೇರ್ಸ್ ಮೀನ್ಸ್ ಇನ್ ಸಿಂಪ್ಲಿ entering the name of a company with official list of a stock exchange. I'll repeat once again. Entering the name of a company in official list of a stock exchange is called as a listing of security. ಷೇರುಗಳ ಯಾದೀಕರಣ ಎಂದರೆ ಷೇರು ವಿನಿಮಯ ಕೇಂದ್ರದಲ್ಲಿ ಕಾನೂನುಬದ್ಧವಾಗಿ ಕಂಪ್ನಿಯನ್ನು ನಮೂದಿಸುವುದಕ್ಕೆ, ಅದಕ್ಕೆ ನಾವೇನಂತ ಕರಿತೀವಿ? ಷೇರುಗಳ ಯಾದೀಕರಣ ಅಂತ ಕರಿತೀವಿ. ಸೊ ಷೇರು ವಿನಿಮಯ ಕೇಂದ್ರದಲ್ಲಿ ಷೇರನ್ನು ನೋಂದಾಯಿಸುವ ಪ್ರಕ್ರಿಯೆಗೆ ಷೇರು ಯಾದೀಕರಣ ಎಂದು ಕರೆಯುತ್ತೇವೆ. ಸಿಂಪಲ್ ಮೀನಿಂಗ್ ನೋಡಿ, ಷೇರು ವಿನಿಮಯ ಕೇಂದ್ರದಲ್ಲಿ ಷೇರನ್ನು ನೋಂದಾಯಿಸುವ ಪ್ರಕ್ರಿಯೆಗೆ ಷೇರುಗಳ ಯಾದೀಕರಣ ಎಂದು ಕರೆಯುತ್ತೇವೆ. ಎಂಟರಿಂಗ್ ಆ್ಯಂಡ್ ರಿಜಿಸ್ಟರಿಂಗ್ ದ ನೇಮ್ ಆಫ್ ಅ ಕಂಪ್ನಿ ಇನ್ ಅಫಿಷಿಯಲ್ ಲಿಸ್ಟ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಎಂಟರಿಂಗ್ ಆ್ಯಂಡ್ ರಿಜಿಸ್ಟರಿಂಗ್ ಯುವರ್ ಕಂಪ್ನಿ ನೇಮ್ ಇನ್ ಅಫಿಷಿಯಲ್ ಲಿಸ್ಟ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಕಾಲ್ಡ್ ಆಸ್ ಅ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟಿ. ಷೇರುಗಳ ಯಾದೀಕರಣ ಎಂದರೆ ನಾವೇನಂತ ಕರಿತೀವಿ? ಕಾನೂನುಬದ್ಧವಾಗಿ ಷೇರನ್ನು ಷೇರು ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿರುವುದಕ್ಕೆ ನಾವು ಷೇರು ಯಾದೀಕರಣ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ OTCEI ಆ್ಯಂಡ್ ಕ್ರೈಸಿಲ್ ಅಂತ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ OTCEI ಆ್ಯಂಡ್ ಕ್ರೈಸಿಲ್ ಅಂತ. ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಸೋ ಮೆನಿ ಟೈಮ್ಸ್. OTCEI and CRISIL. OTCEI means over the counter exchange of India. Over the counter exchange of India. CRISIL and the Credit Rating Information Service of India Limited. Credit Rating Information Service of India Limited. So ಇದು ನೆಕ್ಸ್ಟ್ ಕ್ವಶನ್, ಇದು ಎಕ್ಸ್ಪಾನ್ಷನ್ ಆಯಿತು. ನೆಕ್ಸ್ಟ್ ಇನ್ನು ಕೇಳ್ಬೋದು, ಎಕ್ಸ್ಪಾಂಡ್ ADR ಆ್ಯಂಡ್ GDR ಅಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ ADR ಆ್ಯಂಡ್ GDR. ADR ಸ್ಟ್ಯಾಂಡ್ಸ್ ಫಾರ್ ಅಮೇರಿಕನ್ ಡೆಪಾಸಿಟರಿ ರಿಸಿಟ್. ADR ಸ್ಟ್ಯಾಂಡ್ಸ್ ಫಾರ್ ಅಮೇರಿಕನ್ ಡೆಪಾಸಿಟರಿ ರಿಸಿಟ್ಸ್. GDR ಸ್ಟ್ಯಾಂಡ್ಸ್ ಫಾರ್ ಗ್ಲೋಬಲ್ ಡೆಪಾಸಿಟರಿ ರಿಸಿಟ್. GDR ಸ್ಟ್ಯಾಂಡ್ಸ್ ಫಾರ್ ಗ್ಲೋಬಲ್ ಡೆಪಾಸಿಟರಿ ರಿಸೀಟ್ಸ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ಅಂದ್ರೆ, ವಾಟ್ ಈಸ್ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ನೆಟ್ ಅಸೆಟ್
ವ್ಯಾಲ್ಯೂ. ನಿವ್ವಳ ಆಸ್ತಿಯ ಮೌಲ್ಯ ಅಂದರೆ ಏನು? ವಾಟ್ ಈಸ್ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಸೊ ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ಏನು ಅಂದ್ರೆ, ನೆಟ್ ಅಸೆಟ್ ವ್ಯಾಲ್ಯೂ ಈಸ್ ಅ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೋಬೇಕು, ನೆಟ್ ಅಸೆಟ್ ವ್ಯಾಲ್ಯೂ ಈಸ್ ಅ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಆಫ್ ಮ್ಯೂಚುವಲ್ ಫಂಡ್. ಹಿಯರ್ the performance of a mutual fund is evaluated. So that performance evaluation technique through net asset value. ಸೊ ಅದಕ್ಕೆ ನಾವು ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನೆಟ್ ಅಸೆಟ್ ವ್ಯಾಲ್ಯೂ ಅಂದ್ರೆ ಕೀವರ್ಡ್ ಏನು ನೆನಪಿಟ್ಕೋಬೇಕು ಅಂದ್ರೆ, ಯಾವುದು ಪಾರಸ್ಪರಿಕ ನಿಧಿಯ ಕಾರ್ಯದಕ್ಷತೆಯನ್ನು ಮೌಲ್ಯೀಕರಣಗೊಳಿಸುತ್ತದೋ ಅಂತಹ ಮೌಲ್ಯೀಕರಣಗೊಳಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವು ಏನಂತ ಕರಿಬೇಕ್ರಿ? ನಿವ್ವಳ ಆಸ್ತಿಯ ಮೌಲ್ಯ ಅಂತ ಕರಿತೀವಿ. ಸೊ ನಿವ್ವಳ ಆಸ್ತಿಯ ಮೌಲ್ಯ ಅಂದ್ರೆ ಏನ್ರಿ? ಪಾರಸ್ಪರಿಕ ನಿಧಿಯ ಕಾರ್ಯದಕ್ಷತೆಯನ್ನು ಇದು ಕಂಡುಹಿಡಿಯುತ್ತದೆ ಅಂತ. ನೆಟ್ ಅಸೆಟ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಡಿವೈಡೆಡ್ ಬೈ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್ ಮಾಡಬೇಕು. ಸೊ ಟೋಟಲ್ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಡಿವೈಡೆಡ್ ಬೈ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್. ಸೊ ನಿಮ್ಗೆ ಮೀನಿಂಗ್ ಬರಲಿಲ್ಲ ಅಂದ್ರೆ ಫಾರ್ಮುಲಾ ಬರಿಬೋದು. ಸೊ ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟಿ ಡಿವೈಡೆಡ್ ಬೈ ಔಟ್ಸ್ಟ್ಯಾಂಡಿಂಗ್ ಯೂನಿಟ್ಸ್. ಸೊ ಅದಕ್ಕೆ ನಾವೇನಂತ ಕರಿಬೇಕ್ರಿ? ನೆಟ್ ಅಸೆಟ್ ವ್ಯಾಲ್ಯೂ ಅಂತ ನಾವು ಬರಿಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮಾರ್ಕೆಟ್ ಮೇಕಿಂಗ್ ಅಂತ ಕೇಳ್ಬೋದು. ವಾಟ್ ಈಸ್ ಮಾರ್ಕೆಟ್ ಮೇಕಿಂಗ್? ಮಾರುಕಟ್ಟೆ ನಿರ್ಮಾಣ ಅಂದರೆ ಏನು ಅಂತ. ವಾಟ್ ಈಸ್ ಮಾರ್ಕೆಟ್ ಮೇಕಿಂಗ್ ಅಂತ. Market making is a creation of a market through illiquid asset into liquid asset. In simple word, creating demand for those security which are not in demand. So that market is called as that process is called as a market making ಅಂತ. ಮಾರುಕಟ್ಟೆ ನಿರ್ಮಾಣ ಅಂದರೆ ಬೇಡಿಕೆಯಲ್ಲಿ ಇರದ ಷೇರು ಸಾಲ ಪತ್ರಗಳನ್ನು ಬೇಡಿಕೆ ಬರುವ ಹಾಗೆ ಮಾಡತಕ್ಕಂತಹ ಪ್ರಕ್ರಿಯೆಗೆ ನಾವು ಮಾರುಕಟ್ಟೆ ನಿರ್ಮಾಣ ಎಂದು ಕರೆಯುತ್ತೇವೆ ಅಂತ ಕರಿತೀವಿ. ಸೊ ಮಾರುಕಟ್ಟೆ ನಿರ್ಮಾಣ ಅಂತ ಕರಿಬೇಕಾದ್ರೆ ಇಲ್ಲಿ ನೆನಪಿಟ್ಕೋಬೇಕಾದಂಥ ಅಂಶ ಏನು ಅಂದ್ರೆ, ಬೇಡಿಕೆಯಲ್ಲಿ ಇರದ ಷೇರು ಸಾಲ ಪತ್ರಗಳನ್ನು ಬೇಡಿಕೆ ಬರುವ ಹಾಗೆ ಪರಿವರ್ತನೆ ಮಾಡತಕ್ಕಂಥ ಪ್ರಕ್ರಿಯೆಗೆ ನಾವು ಏನಂತ ಕರಿಬೇಕ್ರಿ? ಮಾರುಕಟ್ಟೆ ನಿರ್ಮಾಣ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್, ಮೆನ್ಷನ್ ಎನಿ 4 ಇಂಟರ್ಮೀಡಿಯರೀಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬರ್ಬೋದು ಕ್ವಶನ್, ಅಥವಾ ಎಕ್ಸ್ಪ್ಲನೇಷನ್ ಹೋಗಿ ಬರ್ಬೋದು. ಮೆನ್ಷನ್ ಎನಿ 4 ಇಂಟರ್ಮೀಡಿಯರೀಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಷೇರು ವಿನಿಮಯ ಕೇಂದ್ರದ ಮಧ್ಯವರ್ತಿಗಳನ್ನು ಹೆಸರಿಸಿರಿ ಅಂತ. ಸೊ ಅವಾಗೇನು ಆನ್ಸರ್ ಬರೀಬೇಕ್ರಿ? ಷೇರು ವಿನಿಮಯ ಕೇಂದ್ರದ ಮಧ್ಯವರ್ತಿಗಳ ಹೆಸರನ್ನು ಬರೀರಿ ಅಂದ್ರೆ ಜಾಬರ್. ಫಸ್ಟ್ ಒನ್ ಜಾಬರ್ ಇರ್ಬೋದು, ಸೆಕೆಂಡ್ ಒನ್ ಬ್ರೋಕರ್ ದಲ್ಲಾಳಿಗರಿರ್ಬೋದು, ಸಬ್ ಬ್ರೋಕರ್ ಮೂರನೇದು ಸಹ ದಲ್ಲಾಳಿಗರಿರ್ಬೋದು, ನೆಕ್ಸ್ಟ್ ಆಡ್ಲಾಟ್ ಡೀಲರ್ ಬೆಸ ಸಂಖ್ಯೆಯಲ್ಲಿ ಶೇರನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳಿರ್ಬೋದು, ಸ್ಪೆಕ್ಯುಲೇಟರ್ ಸಟ್ಟ ವ್ಯಾಪಾರಿಗಳಿರ್ಬೋದು ಅಂತ ನಾವಲ್ಲಿ ಬರಿಬೋದು. ದೀಸ್ ಆರ್ ಆಲ್ ದ ಇಂಟರ್ಮೀಡಿಯರೀಸ್ ಆಫ್ ಸ್ಟಾಕ್ ಮಾರ್ಕೆಟ್. ನೆಕ್ಸ್ಟ್, ಮೆನ್ಷನ್ ದ ಟೈಪ್ಸ್ ಆಫ್ ಸ್ಪೆಕ್ಯುಲೇಟರ್ ಕೇಳ್ಬೋದು ಕ್ವಶನ್. ಇದು 5 ಮಾರ್ಕ್ಸಿಗೂ ಬರ್ತೈತೆ, ಅವಾಗ ಡೀಟೇಲ್ ಆಗಿ ನೋಡೋಣ. ಬಟ್ ಈಗ ಮೆನ್ಷನ್ ಅಷ್ಟೇ ನೋಡ್ರಿ. ಮೆನ್ಷನ್ ದ ಟೈಪ್ಸ್ ಆಫ್ ಸ್ಪೆಕ್ಯುಲೇಟರ್. ಸಟ್ಟ ವ್ಯಾಪಾರಿಗಳಲ್ಲಿನ ಪ್ರಕಾರಗಳು ಯಾವುವು ಅಂತ. ಸೊ ಸಟ್ಟ ವ್ಯಾಪಾರಿಗಳಲ್ಲಿನ ಪ್ರಕಾರಗಳು ಯಾವುವು ಅಂದರೆ, ನಂಬರ್ 1 ಬುಲ್ ಸ್ಪೆಕ್ಯುಲೇಟರ್, ಬುಲ್ ದಲ್ಲಾಳಿ ಅದನ್ನೇ ಬರಿಬೋದು ನೀವು ಸೇಮ್, ಅಥವಾ ತೇಜಿವಾಲಾ ಅಂತಲೂ ಬರಿಬೋದು, ತೇಜಿವಾಲಾಗಳು ಅಥವಾ ಬುಲ್. ಸೆಕೆಂಡ್ ಒನ್ ಬಿಯರ್ ಆರ್ ಮಂದಿವಾಲಾಗಳು ಅಥವಾ ಬಿಯರ್. ಥರ್ಡ್ ಒನ್ ಸ್ಟ್ಯಾಗ್ ಸಾರಂಗ, ಆ್ಯಂಡ್ ಫೋರ್ತ್ ಒನ್ ಲೇಮ್ ಡಕ್ ಕುಂಟು ಬಾತು ಕೋಳಿ ಅಂತ. ಸೊ ಇವ್ರು 4 ಜನ ಏನ್ರಿ ಇವರು? ದೀಸ್ 4 ಆರ್ ದ ಪರ್ಸನ್ಸ್ ವಿಚ್ ಕಮ್ಸ್ ಅಂಡರ್ ಸ್ಪೆಕ್ಯುಲೇಟರ್ಸ್ ಅಂತ ನಾವಲ್ಲಿ ಕರಿತೀವಿ. ಸ್ಪೆಕ್ಯುಲೇಟರ್ಸ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಮೆನ್ಷನ್ ಎನಿ 4 ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೇಳ್ಬೋದು. ಮೆನ್ಷನ್ ಎನಿ 4 ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಹಣದ ಮಾರುಕಟ್ಟೆಯ 4 ಸಲಕರಣೆಗಳ ಬಗ್ಗೆ ಬರೆಯಿರಿ ಅಂತ. ಸೊ ಅವಾಗ ಡೀಟೇಲ್ ಆಗಿ ನೋಡೋಣ. ಈಗ ಜಸ್ಟ್ ಮೆನ್ಷನ್ ಅಷ್ಟೇ ನೋಡ್ರಿ. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಒಳಗ ನಂಬರ್ 1 ಟ್ರೆಜರಿ ಬಿಲ್ ಬಗ್ಗೆ ಬರೀರಿ. ನಂಬರ್ 1 ಈಸ್ ಅ ಟ್ರೆಜರಿ ಬಿಲ್, ಖಜಾನೆಯ ಹುಂಡಿಗಳು. ನಂಬರ್ 2 ಕಮರ್ಷಿಯಲ್ ಪೇಪರ್, ವಾಣಿಜ್ಯ ಬಿಲ್ಲುಗಳು. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಠೇವಣಿ ಪ್ರಮಾಣ ಪತ್ರಗಳು. ಆಪ್ಷನ್ ಆಯ್ಕೆಗಳು ಅಂತ ನಾವಲ್ಲಿ ಬರಿಬೋದು. ದೀಸ್ ಆರ್ ಆಲ್ ಸಮ್ ಕನ್ಸಿಡರೇಷನ್ ಇನ್ ರಿಲೇಷನ್ ವಿತ್ ಮನಿ ಮಾರ್ಕೆಟ್ ಅಂತ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮನಿ ಮಾರ್ಕೆಟ್ ಅಂತಲೂ ಕೇಳ್ಬೋದು 2 ಮಾರ್ಕ್ಸಿಗೆ. ವಾಟ್ ಈಸ್ ಮನಿ ಮಾರ್ಕೆಟ್? ಹಣದ ಮಾರುಕಟ್ಟೆ ಅಂದರೆ ಏನು ಅಂತ. ಮನಿ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ದ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಆರ್ traded normally less than 1 year. So such market is called as a money market ಅಂತ. ಹಣದ ಮಾರುಕಟ್ಟೆ ಅಂದರೆ
ಕಡಿಮೆ ಅವಧಿಯ ಮಾರುಕಟ್ಟೆಯಾಗಿದ್ದು ಸಾಮಾನ್ಯವಾಗಿ 1 ವರ್ಷದ ಒಳಗಡೆ ವ್ಯವಹರಿಸಲ್ತಕ್ಕಂಥ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ, ಹಣದ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಮನಿ ಮಾರ್ಕೆಟ್ ಈಸ್ ಅ ಶಾರ್ಟರ್ ಮಾರ್ಕೆಟ್, ಮ್ಯಾಚುರಿಟಿ ಪೀರಿಯಡ್ ಈಸ್ ಲೆಸ್ ದ್ಯಾನ್ 1 year. ಇವು 2 ವರ್ಡ್ ಬರೀಬೇಕು. ಮನಿ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ಮ್ಯಾಚುರಿಟಿ ಈಸ್ ಲೆಸ್ ದ್ಯಾನ್ 1 year. ಹಣದ ಮಾರುಕಟ್ಟೆ ಎಂದರೆ ಅವಧಿ 1 ವರ್ಷದ ಒಳಗಡೆ ಇದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಹಣದ ಮಾರುಕಟ್ಟೆ ಅಂತ ನಾವಲ್ಲಿ ಕರಿತೀವಿ. ಇದು ಏನು ರೀ, ಕನ್ಸಿಡ್ರೇಷನ್. ದೀಸ್ ಆರ್ ಆಲ್ ಸಮ್ 2 marks question. 2 marks question in relation with Indian financial market. Kindly note down all the questions which I have explained. These are all very important questions which I have explained now up to 45 minutes. So around 30 or 35 questions I have explained. Please note down, do watch and share as much as possible. Thanks for watching my video.